ವೆಲ್ಕಮ್ ಬ್ಯಾಕ್ ಗೈಸ್. ಲಾಸ್ಟ್ ವಿಡಿಯೋದಲ್ಲಿ ನಾವು 4 ಪಿಲ್ಲರ್ಸ್ ಆಫ್ ಊಪ್ಸ್ನ ತಿಳ್ಕೊಂಡಿದ್ವು. ಕರೆಕ್ಟಾಗಿ ಅರ್ಥ ಆಗಿದೆ ಅಂತ ತಿಳ್ಕೊಳ್ತೀನಿ. ಈ ವಿಡಿಯೋದಲ್ಲಿ ಎಕ್ಸ್ಟೆಂಡೆಡ್ ಕಾನ್ಸೆಪ್ಟ್ ಸ್ವಲ್ಪ ಗೆಟ್ಟರ್ಸ್, ಸೆಟ್ಟರ್ಸ್, ಮೆಥಡ್ ಓವರ್ಲೋಡಿಂಗ್, ಮೆಥಡ್ ಓವರ್ ರೈಡಿಂಗ್, ಸೂಪರ್ ಫಂಕ್ಷನ್, ಅಬ್ಸ್ಟ್ರಾಕ್ಟ್ ಕ್ಲಾಸಸ್ ಇದನ್ನ ತಿಳ್ಕೊತಾ ಇರ್ತೀವಿ. ಲೈಕ್ ಇದು ಸಹ ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಆಗಿರುತ್ತೆ. ಇವಾಗಲೇ ಕಮೆಂಟ್ ಸೆಕ್ಷನ್ಗೆ ಹೋಗಿ ಅಟೆಂಡೆನ್ಸ್ ಹಾಕಿ ಸ್ಟಾರ್ಟ್ ಮಾಡೋದಾದರೆ, ಫಸ್ಟ್ ಆಫ್ ಆಲ್ ಗೆಟ್ಟರ್ಸ್ ಆ್ಯಂಡ್ ಸೆಟ್ಟರ್ಸ್. ಸೊ ಲಾಸ್ಟ್ ವೀಡಿಯೋಸಲ್ಲಿ ನಾವು ಎನ್ಕ್ಯಾಪ್ಸುಲೇಷನ್ ತಿಳ್ಕೊಂಡಿದ್ವು. ಎನ್ಕ್ಯಾಪ್ಸುಲೇಷನ್ ಅಂದರೆ ಏನು? ಒಂದು ಕ್ಲಾಸ್ ಇದ್ದರೆ, ಒಂದು ಆಬ್ಜೆಕ್ಟ್ ಇದ್ದರೆ ಅದರಲ್ಲಿ ಡೇಟಾ ಇರುತ್ತೆ ಆ್ಯಂಡ್ ಬಿಹೇವಿಯರ್ ಇರುತ್ತೆ. ಅಲ್ಲ, ಬಿಹೇವಿಯರ್ ಅಂದರೆ ಮೆಥಡ್ಸ್ ಇರುತ್ತೆ. ಸೊ ಈ ಡೇಟಾನ ಮ್ಯಾನಿಪುಲೇಟ್ ಮಾಡೋಕ್ಕೆ ಮೆಥಡ್ಸು ಮತ್ತು ಆ ಡೇಟಾ ಒಂದೇ ಒಂದು ಕ್ಯಾಪ್ಸೂಲ್ ಒಳಗಡೆ ಇಡ್ತಿದ್ವು, ಒಂದೇ ಒಂದಾಗಿ ರ್ಯಾಪ್ ಮಾಡ್ತಿದ್ವು ಅಂತ ಹೇಳಿದ್ದೆ ಅಲ್ವಾ? ಅದೇ ರೀತಿ ಗೆಟರ್ಸ್ ಆ್ಯಂಡ್ ಸೆಟ್ಟರ್ಸ್ ಸ್ವಲ್ಪ ರಿಲೇಟೆಡ್ ಕಾನ್ಸೆಪ್ಟೇನೆ. ಲೈಕ್ ಗೆಟರ್ಸ್ ಆ್ಯಂಡ್ ಸೆಟ್ಟರ್ಸ್ ಆರ್ ಮೆಥಡ್ಸ್. ಅವೆಲ್ಲ ಮೆಥಡ್ಸು ದಟ್ ಅಲೋ ಕಂಟ್ರೋಲ್ಡ್ ಆಕ್ಸೆಸ್ ಟು ಅನ್ ಆಬ್ಜೆಕ್ಟ್ಸ್ ಅಟ್ರಿಬ್ಯೂಟ್ಸ್. ಕಂಟ್ರೋಲ್ಡ್ ಆಕ್ಸೆಸ್ ಅಂದರೆ ಏನು ಹೇಳ್ತಿದ್ದಾರೆ ಇಲ್ಲಿ ಅಂತ ನೀವು ಕೇಳ್ಬೋದು. ನಾವು ಕೋಡ್ಗೆ ಹೋಗೋಣ. ಓಕೆ, ಸೊ ಇಲ್ಲಿ ಯಾವುದೋ ಒಂದು ಸ್ಟೂಡೆಂಟ್ ಅನ್ನೋ ಒಂದು ಕ್ಲಾಸ್ನ ಕ್ರಿಯೇಟ್ ಮಾಡ್ತೀನಿ. ಸೊ ಕ್ಲಾಸ್ ಕ್ರಿಯೇಟ್ ಮಾಡೋದು ಹಿಂಗೆ. ನೆಕ್ಸ್ಟ್ ಏನೇನು ಮಾಡ್ತೀರಾ? ನೆಕ್ಸ್ಟ್ ಒಂದು ಕನ್ಸ್ಟ್ರಕ್ಟರ್ನ ಹಾಕ್ತೀರಾ. ಸೊ ಕನ್ಸ್ಟ್ರಕ್ಟ್ರಲ್ಲಿ ಏನು ತಗೋಬೇಕು ನಾನು? ಸೆಲ್ಫ್ ಡಾಟ್ ನೇಮ್ ಈಕ್ವಲ್ಸ್ ನೇಮ್ ಆ್ಯಂಡ್ ಅಗೇನ್ ಸೆಲ್ಫ್ ಡಾಟ್ ಏಜ್, ಸಾರಿ, ಯಾ, ಸೆಲ್ಫ್ ಡಾಟ್ ಏಜ್ ಈಕ್ವಲ್ಸ್ ಏಜ್. ಓಕೆ, ಈ ಪ್ಯಾರಾಮೀಟರ್ಸ್ನ ನಾನು ಎಲ್ಲಿಂದ ತಗೋಬೇಕು? ಇಲ್ಲಿ ಸಿಗುತ್ತೆ ನನಗೆ. ಓಕೆ, ನೇಮು ಮತ್ತು ಏಜು. ಸೊ ಇಲ್ಲಿಂದ ಸಿಕ್ತು. ಓಕೆ, ಈ ಥರ ಏನಾದರೂ ಮಾಡಿದಾಗ ನಾನು ಎಸ್ ಅನ್ನೋ ಒಂದು ಸ್ಟೂಡೆಂಟ್ನ ಕ್ರಿಯೇಟ್ ಮಾಡ್ತೀನಿ ಅಂತ ಅಂದ್ಕೊಳ್ಳಿ. ಸೊ ಸ್ಟೂಡೆಂಟ್ನ ಕ್ರಿಯೇಟ್ ಮಾಡಬೇಕಾದ್ರೆ ಅಲ್ಲಿ ಏಜ್, ನೇಮ್ ಮತ್ತು ಏಜ್ನ ಕೊಡ್ತೀನಿ ನಾನು ಅದಕ್ಕೆ. ಸೊ ಈಗ ಕ್ರಿಯೇಟ್ ಆಗಿರುತ್ತೆ. ಇವಾಗ ಅದನ್ನು ಹೆಂಗೆ ಆ್ಯಕ್ಸೆಸ್ ಮಾಡ್ಬೋದು ಹೇಳಿ? ತುಂಬ ಈಸಿಯಲ್ಲಿ ಆ್ಯಕ್ಸೆಸ್ ಮಾಡೋದು. ಈಗ ಪ್ರಿಂಟ್ ಅಂತ ಕೊಟ್ಟು ನಾನು ಎಸ್ ಡಾಟ್ ನೇಮ್, ಸೊ ಎಸ್ ಡಾಟ್ ನೇಮ್ ಅಂತ ಕೊಟ್ಟರೆ ನಾನು ರನ್ ಮಾಡ್ತೀನಿ. ನೋಡಿ ಇಲ್ಲಿ, ಇಲ್ಲಿ ಒಂದು ಸೆಕೆಂಡ್, ಇಲ್ಲಿ ಚಂದನ್ ಅಂತ ಪ್ರಿಂಟ್ ಆಯಿತು. ಅದೇ ನಾನು ಎಸ್ ಡಾಟ್ ಏಜ್ ಅಂತ ಕೊಟ್ಟರೆ ಏನಾಗುತ್ತೆ? 22 ಪ್ರಿಂಟ್ ಆಗುತ್ತಲ್ವಾ? ತೋರಿಸ್ಬಿಡ್ತೀನಿ ನಾನು ನಿಮಗೆ. ಸೊ ಇಲ್ಲಿ 22 ಪ್ರಿಂಟ್ ಆಗುತ್ತೆ. ಈಗ ಎಸ್ ಡಾಟ್ ಏಜ್ನ ಮಧ್ಯದಲ್ಲಿ ಏನೋ ನಾನು 100 ಅಂತ ಚೇಂಜ್ ಮಾಡಿದೆ ಅಂತ ಅಂದ್ಕೊಳ್ಳಿ. ಇವಾಗ ಏನು ಪ್ರಿಂಟ್ ಆಗುತ್ತೆ? ಎಸ್ ಡಾಟ್ ಏಜ್ 100 ಅಂತ ಬಂತು. ಸೊ ಇಲ್ಲಿ ಕಂಟ್ರೋಲ್ಡ್ ಆ್ಯಕ್ಸಸ್ ಇಲ್ಲ. ನಾನು ಹೆಂಗಾದರೂ ಬೇಕಾದ್ರೆ ಹಾಕಿ ಏನೋ ಒಂದು ಚೇಂಜ್ ಮಾಡಿಬಿಡ್ಬೋದು. ಆ್ಯಂಡ್ ಇದನ್ನು ನಾನು ಇಂಟಿಜರ್ನ ಸ್ಟ್ರಿಂಗ್ ಆಗಿ ಚೇಂಜ್ ಮಾಡಿಬಿಡ್ಬೋದು. ನಾನು ರನ್ ಮಾಡಿದ್ರೆ ಆ್ಯಕ್ಚುಲಿ ಸ್ಟ್ರಿಂಗ್ ಪ್ರಿಂಟ್ ಆಗ್ತಿದೆ, ಇಲ್ಲಿ ನಿಮಗೆ ಕಾಣಿಸಲ್ಲ. ಸೊ ಇಲ್ಲಿ ನೀವು ಟೈಪ್ ಆಫ್ ಅಂತ ಮಾಡಿದಾಗ ಬರುತ್ತೆ. ಸೊ ಈ ಥರ ಕಂಟ್ರೋಲ್ಡ್ ಆ್ಯಕ್ಸಸ್, ಪ್ರಾಪರ್ ಒಂದು ಕಂಟ್ರೋಲ್ಡ್ ಎನ್ವಿರಾನ್ಮೆಂಟ್ ಇಲ್ಲ. ಲೈಕ್ ನಾವು ಹೆಂಗೆ ಬೇಕಂಗೆ ಯೂಸ್ ಮಾಡ್ಬೋದು, ಹೆಂಗೆ ಬೇಕಂಗೆ ಅಪ್ಡೇಟ್ ಮಾಡ್ಬೋದು, ಹೆಂಗೆ ಬೇಕಂಗೆ ಪ್ರಿಂಟ್ ಮಾಡ್ಬೋದು, ಈ ಥರ ಆಗೋಗಿದೆ ಅಲ್ವಾ? ಗೆಟ್ಟರ್ಸ್ ಆ್ಯಂಡ್ ಸೆಟ್ಟರ್ಸ್ ಏನು ಮಾಡ್ತೀವಿ ಅಂದರೆ, ಈ ಥರ ಕಂಟ್ರೋಲ್ಡ್, ಲೈಕ್ ಏನು ಕಂಟ್ರೋಲ್ ಇಲ್ಲ ಆ್ಯಕ್ಸಸ್ ಮೇಲೆ, ಅದನ್ನು ಸ್ವಲ್ಪ ಕಂಟ್ರೋಲ್ ತರ್ತೀವಿ ಅದ್ರ ಮೇಲೆ. ಸೊ ಏನೋ ಒಂದು ಮೆಥಡ್ನ ಯೂಸ್ ಮಾಡಿ ಮಾತ್ರ ಅದನ್ನ ಆ್ಯಕ್ಸಸ್ ಮಾಡೋಂಗೆ. ಅವಾಗ ಏನು ಮಾಡ್ತೀವಿ? ಇದು ಪಬ್ಲಿಕ್ ಆಟ್ರಿಬ್ಯೂಟು, ಇದನ್ನ ಪ್ರೈವೇಟ್ ಮಾಡಬೇಕು ಅಂದರೆ ಡಬಲ್ ಅಂಡರ್ ಸ್ಕೋರ್ ಹಾಕ್ತೀವಿ. ಸೊ ಇಲ್ಲೂ ಸಹ ಮತ್ತೆ ಡಬಲ್ ಅಂಡರ್ ಸ್ಕೋರ್ ಹಾಕ್ತೀವಿ. ಈಗ ಇದು ಪ್ರೈವೇಟ್ ಆಯಿತು. ನಾನು ಇವಾಗ ಇದನ್ನು ಆ್ಯಕ್ಸಸ್ ಮಾಡೋಕ್ಕೆ ಆಗಲ್ಲ ಇಲ್ಲಿ. ಅದು ಗೊತ್ತು ಅಂತ ಅನ್ಕೊಂತೀನಿ. ಲಾಸ್ಟ್ ವೀಡಿಯೋ ನೋಡಿದರೆ ನಿಮಗೆ ಗೊತ್ತಿರುತ್ತೆ. ಲೈಕ್ ಎನ್ಕ್ಯಾಪ್ಸುಲೇಷನ್ ಹೇಳ್ಕೊಡ್ಬೇಕಾದ್ರೆ ಹೇಳ್ಕೊಟ್ಟಿದ್ದೆ. ಓಕೆ, ಅದು ಗೊತ್ತಿದೆ ಅಂದರೆ ಇವಾಗ ಇದನ್ನು ಆ್ಯಕ್ಸಸ್ ಮಾಡಬೇಕು ಅಂದರೆ ಏನು ಮಾಡಬೇಕು ನಾವು ಅಂತ ನೀವು ಕೇಳ್ಬೋದು. ನೀವು ಇಲ್ಲೂ ಸಹ ನೋಡ್ಬೋದು. ಸೊ ಗೆಟ್ ಏಜ್ ಮತ್ತು ಸೆಟ್ ಏಜ್ ಅನ್ನೋ ಒಂದು 2 ಫಂಕ್ಷನ್ನ ಬರೆದಿದ್ದಾರೆ ಅವರು. ಸೊ ಇದನ್ನು ಪ್ರಾಪರ್ಟೀಸ್ ಆಗಿ ಏನೇನೋ ಮಾಡ್ಬೋದು, ಅದು ಮುಂದೆ ಅಡ್ವಾನ್ಸ್ ಬರುತ್ತೆ. ಬಟ್ ಸದ್ಯಕ್ಕೆ ನಾವು ಗೆಟ್ ಏಜ್, ನನಗೆ ಗೆಟ್ ನೇಮ್ ಅಂತ ಮಾಡ್ಕೊಳ್ಳೋಣ. ನಾವು ಏಜ್ ಮಾಡಿದಾರಲ್ಲ, ನೀವು ಅದು ನೋಡ್ಕೋಬೋದು. ಗೆಟ್ ನೇಮ್. ಸೊ ಎಲ್ಲ ಮೆಥಡ್ಸ್ಗೂ ಸೆಲ್ಫ್ ಇರಬೇಕು. ಯಾಕೆ ಅಂತಲೂ ಸಹ ವೀಡಿಯೋಸಲ್ಲಿ ಹೇಳಿದ್ದೀನಿ. ಇವಾಗ ಇದರಲ್ಲಿ ಏನು ಮಾಡ್ತೀವಿ ನಾವು? ಗೆಟ್ ನೇಮಲ್ಲಿ ಏನು ಮಾಡಲ್ಲ, ಸುಮ್ಮನೆ ರಿಟರ್ನ್ ಸೆಲ್ಫ್ ಡಾಟ್ ಅಂಡರ್ಸ್ಕೋರ್ ನೇಮ್. ಸೊ ಇದನ್ನು ನಾವು ಒಳಗಿಂದ ಆ್ಯಕ್ಸಸ್ ಮಾಡ್ಬೋದು, ಬಟ್ ಹೊರಗಿಂದ ಆಗಲ್ಲ. ಈ ಕ್ಲಾಸ್ ಒಳಗಿಂದ ನಾವು ಯಾವ್ದಾದ್ರು ಮೆಥಡಲ್ಲಿ ಆ್ಯಕ್ಸಸ್ ಮಾಡ್ಕೋಬೋದು. ಸೊ ಈ ಥರ ಮಾಡಿದ್ರೆ ಗೆಟ್ ನೇಮ್ನ ಕಾಲ್ ಮಾಡಿದ್ರೆ ನೋಡಿ, ಇವಾಗ ನಾನು ಗೆಟ್ ನೇಮ್ನ ಪ್ರಿಂಟ್ ಮಾಡ್ತೀನಿ. ಪ್ರಿಂಟ್ ಗೆಟ್ ನೇಮ್. ಏನ ಗೆಟ್ ನೇಮು? ಸೊ ಏನೂ ಇಲ್ಲ ಅಲ್ವಾ, ಇಲ್ಲೇ ಎಸ್ನ ಪಾಸ್ ಮಾಡ್ಬೋದಲ್ವಾ? ಯಾ, ಎಸ್ ಮೇಲೆ ಗೆಟ್ ನೇಮ್ ಅನ್ನೋ ಮೆಥಡ್ನ ಕಾಲ್ ಮಾಡಿದ್ದೀನಿ. ಸೆಲ್ಫ್ ಆಟೋಮೆಟಿಕ್ಕಾಗಿ ಪಾಸ್ ಆಗುತ್ತೆ. ಅದು ಹೆಂಗೆ ಪಾಸ್ ಆಗುತ್ತೆ ಅಂತ ಸಹ ನಾನು ಸೆಕೆಂಡ್ ವೀಡಿಯೋದಲ್ಲಿ ಏನೋ ತಿಳಿಸಿದ್ದೀನಿ. ಸೊ ನಾನು ರನ್ ಮಾಡಿದ್ರೆ ನೋಡಿ, ಚಂದನ್ ಪ್ರಿಂಟ್ ಆಯಿತು. ಇವೊಂದು ಇಟ್ಸ್ ಅ ಪ್ರೈವೇಟ್ ಆಟ್ರಿಬ್ಯೂಟ್. ಏನು ಮಾಡ್ತಿದ್ದೀವಿ ಅರ್ಥ ಆಗ್ತಿದೆ ಅಂತ ಅನ್ಕೊತೀನಿ. ಫಂಕ್ಷನ್ಸ್ ಮತ್ತು ಕ್ಲಾಸಸ್ ಮತ್ತು ಎನ್ಕ್ಯಾಪ್ಸುಲೇಷನ್, ಪ್ರೈವೇಟ್ ಆಟ್ರಿಬ್ಯೂಟ್, ಇದೆಲ್ಲ ಒಂದು ಕಾನ್ಸೆಪ್ಟ್ ಜೊತೆಲಿ ಬರ್ತಾ ಇದೆ. ಸೊ ಇದನ್ನೇ ನಾವು ಗೆಟ್ಟರ್ ಅಂತ ಹೇಳ್ತೀವಿ. ಯಾವುದೋ ಒಂದು ಆಟ್ರಿಬ್ಯೂಟ್ನ ಒಂದು ಮೆಥಡ್ ಮೂಲಕ ನೀವೇನಾದರೂ ತಗೋತಾ ಇದ್ರೆ ಅದನ್ನು ಗೆಟ್ಟರ್ಸ್ ಅಂತೀವಿ. ಓಕೆ, ಸೊ ಅದು ಅರ್ಥ ಆಯಿತು ಅನ್ಕೋತೀನಿ. ನೆಕ್ಸ್ಟ್ ಏನು? ಸೆಟ್ ನೇಮ್. ಸೊ ಸೆಟ್ ನೇಮ್ ಅಂದರೆ, ಸೊ ಸೆಲ್ಫ್ ಇರುತ್ತೆ, ಏನು ನೇಮ್ನ ಸೆಟ್ ಮಾಡಬೇಕು ಅನ್ನೋದನ್ನ ನೀವು ಕೊಡಬೇಕು. ಓಕೆ, ಇವಾಗ ಏನು ಮಾಡ್ತೀವಿ ಇಲ್ಲಿ? ಸೆಲ್ಫ್ ಡಾಟ್ ಅಂಡರ್ಸ್ಕೋರ್ ನೇಮ್ ಅಂತ ಸೆಟ್ ಮಾಡ್ತೀವಿ. ತುಂಬಾ ಸಿಂಪಲ್. ಸೊ ಇಲ್ಲಿ ಎಸ್ ಡಾಟ್ ಗೆಟ್ ನೇಮ್ ಫಸ್ಟು ಚಂದನ್ ಅಂತ ಬರುತ್ತೆ. ಅದಾದಮೇಲೆ ನಾನೇನು ಮಾಡ್ತೀನಿ? ಎಸ್ ಡಾಟ್ ಸೆಟ್ ನೇಮ್, ಆ ನೇಮ್ನ ಚಂದನ್ ಅಂತ ಪಾಸ್ ಮಾಡ್ತೀನಿ. ಓಕೆ, ಸೊ ಇದು ನಾರ್ಮಲೇ, ನಿಮಗೆಲ್ಲ ಇದು ಗೊತ್ತು. ಬಟ್ ಇದನ್ನೇ ಗೆಟ್ಟರ್ ಸೆಟ್ಟರ್ ಅಂತಾರೆ ಅಂತ ಹೇಳೋಕ್ಕೋಸ್ಕರ ನಿಮ್ಗೆ ತೋರಿಸ್ತಾ ಇದ್ದೀನಿ. ಸೊ ಇವಾಗ ನಾನೇನಾದರೂ ಇದೇ ಪ್ರಿಂಟ್ ಗೆಟ್ ನೇಮ್ನ ಮಾಡಿದ್ರೆ ಏನಂತ ಬರಬೇಕು? ಫಸ್ಟು ಚಂದನ್ ಅಂತ ಬರುತ್ತೆ. ಓಕೆ, ನೇಮ್ ಚೇಂಜ್ ಮಾಡೋಣ. ನೇಮೇ ಚೇಂಜ್ ಮಾಡಿಲ್ಲ ನಾನು.
ದರ್ಶನ್ ಅಂತ ಮಾಡ್ತೀನಿ. ಓಕೆ. ಸೊ ನಾನು ರನ್ ಮಾಡಿದ್ರೆ ನೀವು ನೋಡ್ಬೋದು ಫಸ್ಟು ಚಂದನ್ ಪ್ರಿಂಟ್ ಆಗಿರುತ್ತೆ. ಅದಾದ್ಮೇಲೆ ದರ್ಶನ್ ಅಂತ ನಾನು ಚೇಂಜ್ ಮಾಡಿದೆ ಇಲ್ಲಿ ಸೆಟ್ ನೇಮಲ್ಲಿ ಚೇಂಜ್ ಆಯಿತು. ಸೊ ಅದೇನಾದರೂ ನಾವು ಡೈರೆಕ್ಟಾಗಿ ಎಸ್ ಡಾಟ್ ಅಂಡರ್ಸ್ಕೋರ್ ನೇಮ್ ಈಕ್ವಲ್ಸ್ ದರ್ಶನ್ ಅಂತ ಮಾಡೋಕ್ಕಾಗ್ತಿತ್ತಾ? ಮಾಡೋಕ್ಕಾಗ್ತಿರ್ಲಿಲ್ಲ. ಸೊ ಇದೇ ರೀತಿ ಗೆಟರ್ಸ್ ಆ್ಯಂಡ್ ಸೆಟರ್ಸ್ ವರ್ಕ್ ಆಗುತ್ತೆ. ಇದನ್ನು ನಾವು ಸೆಟ್ಟರ್ ಅಂತ ಕರಿತೀವಿ. ಓಕೆನಾ? ಅರ್ಥ ಆಯಿತು ಅಂತ ಅನ್ಕೊತೀನಿ. ಇವಾಗ ಸೊ ಅರ್ಥ ಆಯ್ತಾ? ಸಿಂಪಲ್, ತುಂಬಾ ಸಿಂಪಲ್. ಓಕೆ. ಸೊ ಈ ಪರ್ಪಸ್ ಏನು ಅಂತ ನೋಡೋಣ. ದೇ ಹೆಲ್ಪ್ ಇನ್ ವ್ಯಾಲಿಡೇಟಿಂಗ್ ಡೇಟಾ, ಪ್ರೊಟೆಕ್ಟಿಂಗ್ ಡೇಟಾ ಫ್ರಮ್ ಆಕ್ಸಿಡೆಂಟಲ್ ಮಾಡಿಫಿಕೇಶನ್ ಆ್ಯಂಡ್ ಪ್ರೊವೈಡಿಂಗ್ ಕಂಟ್ರೋಲ್ಡ್ ಆಕ್ಸೆಸ್. ಒಂದು ಕಂಟ್ರೋಲ್ಡ್ ಆಕ್ಸೆಸ್ ನಿಮಗೆ ಗೊತ್ತು, ಆಕ್ಸಿಡೆಂಟಲ್ ಮಾಡಿಫಿಕೇಶನ್ ಗೊತ್ತು, ಯಾರೋ ಸುಮ್ಮನೆ ಮಧ್ಯದಲ್ಲಿ ಬಂದು ಎಸ್ ಡಾಟ್ ನೇಮ್ ಕಳಿಸಿದ್ದು ಅಂತ ಮಾಡಿಬಿಡಲ್ಲ, ಅದು ಸಹ ನಿಮಗೆ ಗೊತ್ತು. ನೆಕ್ಸ್ಟ್ ಏನು? ವ್ಯಾಲಿಡೇಟಿಂಗ್ ಡೇಟಾ ಅಂದರೆ ಏನು? ಇವಾಗ ಮೊದಲಾದರೆ ನಾನು ಇಲ್ಲಿ ನಾನು ಮೊದಲು ತೋರಿಸಿದ್ನಲ್ಲ, ಅದರಲ್ಲಿ ಏಜ್ ಈಕ್ವಲ್ಸ್ 100 ಅಂತ ಇಂಟು ಕೊಡ್ಬೋದು, ಅಥವಾ ಹಿಂಗೆ ಸ್ಟ್ರಿಂಗು ಕೊಡ್ಬೋದು, ಅಥವಾ 1000 ಅಂತ ಕೊಡ್ಬೋದು. ಇಷ್ಟು ಏಜ್ ಇರೋಕ್ಕೆ ಆಗಲ್ಲ. ಅವಾಗ ಇಲ್ಲಾದರೆ ಏನು ಮಾಡ್ಬೋದು ನೀವು? ಸೊ ಇಲ್ಲಿ ಏಜ್ದು ಒಂದು ಸೆಟ್ ಏಜ್ ಅನ್ನೋ ಒಂದು ಸೆಟ್ಟರ್ನ ಕ್ರಿಯೇಟ್ ಮಾಡ್ತೀನಿ. ಇದೆಂಗಿರುತ್ತೆ? ಸೆಲ್ಫ್ ಅಂತ ತಗೊಳುತ್ತೆ, ಏಜ್ ಅಂತ ಪ್ಯಾರಾಮೀಟರ್ ತಗೊಳುತ್ತೆ. ಇದೇನು ಮಾಡುತ್ತೆ? ಈಗ ಡೈರೆಕ್ಟಾಗಿ ನೀವು ಸೆಲ್ಫ್ ಡಾಟ್ ಅಂಡರ್ಸ್ಕೋರ್ ಏಜ್ ಈಕ್ವಲ್ಸ್ ಏಜ್ ಅಂದರೆ ನಾರ್ಮಲ್ ಸೇಮೇ ಆಗೋಗುತ್ತೆ. ಅದ್ರ ಬದಲು ಇಲ್ಲಿ ಒಂದು ವ್ಯಾಲಿಡೇಷನ್ ಹಾಕ್ಬೋದು. ಏನು ವ್ಯಾಲಿಡೇಷನ್ ಹಾಕ್ತೀರಾ? ಇಸ್ ಇನ್ಸ್ಟೆನ್ಸ್ ಅಂತ ಒಂದು ಬರುತ್ತೆ. ಇಸ್ ಇನ್ಸ್ಟೆನ್ಸ್ ಅಂದರೆ ಏನು? ಯಾವುದಾದ್ರೂ ಒಂದು ವೇರಿಯೇಬಲ್, ಏಜ್ ಅನ್ನೋ ವೇರಿಯೇಬಲ್ಲು ಇಂಟೀಜರಾ ಅಂತ ಚೆಕ್ ಮಾಡ್ತಾ ಇದ್ದೀನಿ ಇಲ್ಲಿ. ಸೊ ಏಜ್ ಅನ್ನೋದು ಇಲ್ಲಿ ಸ್ಟ್ರಿಂಗಾ, ಏಜ್ ಅನ್ನೋದು ಫ್ಲೋಟಾ ಅಂತ ಈ ಥರ ಇದೊಂದು ಲೈಕ್ ಫಂಕ್ಷನ್ನ ಯೂಸ್ ಮಾಡ್ಬೋದು. ಈಸ್ ಇನ್ಸ್ಟೆನ್ಸ್ ನೆನ್ಪಿಟ್ಕೊಳ್ಳಿ. ನೋಡಿ, ಸೊ ಈಸ್ ಇನ್ಸ್ಟೆನ್ಸ್ನ ಸಹ ಕಲ್ತಿದ್ದೀರಾ. ಸೊ ಹಿಂಗೆ ಕ್ಲಿಕ್ ಮಾಡಿದ್ರೆ ಅದೇನಾದರೂ ಏಜು ಇಂಟೀಜರ್ ಆಗಿದ್ದರೆ ಮಾತ್ರ ಅಪ್ಡೇಟ್ ಮಾಡು, ಇಲ್ಲ ಅಂದರೆ ಏನು ಮಾಡು? ಅದೇನಾದ್ರು ಇಂಟೀಜರ್ ಕೊಡಲಿಲ್ಲ ಅಂತ ಅಂದ್ಕೊಳ್ಳಿ, ಅವರು ಏನು ಮಾಡ್ತೀರಾ? ಸುಮ್ಮನೆ ಎರರ್ ಪ್ರಿಂಟ್ ಮಾಡ್ತೀರಾ. ನಾವು ಎರರ್ ಹ್ಯಾಂಡ್ಲಿಂಗಲ್ಲಿ ನೆಕ್ಸ್ಟ್ ಎಲ್ಲ ಎರರ್ ರೈಸ್ ಮಾಡೋದೆಲ್ಲ ನೋಡ್ಕೊಳ್ಳೋಣ. ಬಟ್ ಇಲ್ಲಿ ಬೇಸಿಕಲಿ ನಾನು ಏನು ಪ್ರಿಂಟ್ ಮಾಡ್ತೀನಿ? ಏಜ್ ಶುಡ್ ಬಿ ಅನ್ ಇಂಟ್, ಎರರ್ ಅಂತ ಏನೋ ಟ್ರೈ ಅಗೇನ್ ಅಂತ ಏನೋ ಕೊಡ್ತೀವಿ. ಸೊ ಏನೋ ಕೊಟ್ಟಿದ್ದಾರೆ ಅಂತ, ಅಥವಾ ಯು ಗೇವ್ ಏನೋ ಕೊಡ್ಬೋದು. ಎರರ್ ಅಂತ ಕೊಡೋಣ ಇಲ್ಲಿ ಸದ್ಯಕ್ಕೆ ಚೆಕ್ ಮಾಡೋಕ್ಕೆ. ಓಕೆ. ಸೊ ನಾನು ಇಲ್ಲಿ ಕ್ಲಿಯರ್ ಮಾಡಿಕೊಂಡು ಎಸ್ ಡಾಟ್ ಸೆಟ್ ಏಜ್ ಅಂತ ಮಾಡ್ತೀನಿ. ಸೊ ಸೆಟ್ ಏಜ್ ಅಂತ ಏನು ಮಾಡ್ತೀನಿ? 100 ಅಂತ ಕೊಡ್ತೀನಿ. ಸೊ 100 ಇಂಟೀಜರ್. ಸೊ ಇದು ಪಾಸ್ ಆಗಬೇಕು. ನೋಡಿ, ಏನು ಎರರ್ ಬರಲಿಲ್ಲ, ಪಾಸ್ ಆಯಿತು. ಓಕೆ, ಪಾಸ್ ಆಗಿದೆ. ನೆಕ್ಸ್ಟು ಇದನ್ನೇನಾದರೂ ನಾನು ಸ್ಟ್ರಿಂಗ್ ಕೊಟ್ಬಿಡ್ತೀನಿ ಅಂತ ಅಂದ್ಕೊಳ್ಳಿ. ಏಜ್ಗೆ ನಾನು SJS ಏನೇನೋ ಕೊಡ್ತೀನಿ ಅಂತ ಅಂದ್ಕೊಳ್ಳಿ. ಏಜ್ ಶುಡ್ ಬಿ ಎನ್ ಇಂಟ್ ಎರರ್. ನೋಡಿ, ಅದೇ ಏನಾದರೂ ನೀವು ಡೈರೆಕ್ಟ್ ಏಜ್ನ ಪಬ್ಲಿಕ್ ಮಾಡಿ ಅವ್ರು ಡೈರೆಕ್ಟಾಗಿ ಅಸೈನ್ ಮಾಡಿದರೆ ಸುಮ್ಮನೆ ಅಸೈನ್ ಮಾಡಿಬಿಡ್ಬೋದಾಗಿತ್ತು, ವ್ಯಾಲಿಡೇಷನ್ನೇ ಇರ್ತಾ ಇರಲಿಲ್ಲ. ಸೊ ಈ ವ್ಯಾಲಿಡೇಷನ್ ಕೊಡೋಕ್ಕೂ ಸಹ ಗೆಟರ್ಸ್ ಆ್ಯಂಡ್ ಸೆಟರ್ಸ್ನ ಯೂಸ್ ಮಾಡ್ತೀವಿ. ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ತುಂಬಾ ಸಿಂಪಲ್ ಕಾನ್ಸೆಪ್ಟ್. ಏನು ಮೊದಲು ಏನು ಕಲ್ತಿದ್ರಲ್ಲ ಕಾನ್ಸೆಪ್ಟ್ಸು, ಅದನ್ನು ಯೂಸ್ ಮಾಡಿ ಇಲ್ಲೊಂದು ಕಾನ್ಸೆಪ್ಟ್ ಬಂದಿದೆ ಆ ಥರ. ಸೊ ಇವಾಗ ಕ್ಲಿಯರ್ ಮಾಡ್ಕೊಳ್ಳೋಣ. ಸೊ ಕ್ಲಿಯರ್ ಮಾಡಿಕೊಂಡು ನಾನು ಮತ್ತೆ ಇವಾಗ ನೋಟ್ಸ್ಗೆ ಹೋಗೋಣ. ನೋಟ್ಸ್ಗೆ ಹೋದರೆ ಇಲ್ಲಿ ನೋಡಿ, ಗೆಟರ್ಸ್ ಆ್ಯಂಡ್ ಸೆಟರ್ಸ್ನ ನಾವು ಕಂಪ್ಲೀಟಾಗಿ ನೋಡಿದ್ದೀವಿ. ನೆಕ್ಸ್ಟ್ ಕಾನ್ಸೆಪ್ಟ್ ಬಂದು ಮೆಥಡ್ ಓವರ್ಲೋಡಿಂಗ್. ಇದನ್ನು ನೀವು ಜಾವಾದಲ್ಲೆಲ್ಲ ನೋಡಿರ್ತೀರ. ಮೆಥಡ್ ಓವರ್ಲೋಡಿಂಗ್ ಅಂದರೆ ಏನು? ಡೆಫಿನೇಷನ್ ತಿಳ್ಕೊಳ್ಳೋಣ ಫಸ್ಟು. ಮೆಥಡ್ ಓವರ್ಲೋಡಿಂಗ್ ಇಸ್ ದ ಅಬಿಲಿಟಿ ಟು ಡಿಫೈನ್ ಮಲ್ಟಿಪಲ್ ಮೆಥಡ್ಸ್ ವಿತ್ ದ ಸೇಮ್ ನೇಮ್ ಬಟ್ ಡಿಫ್ರೆಂಟ್ ಪ್ಯಾರಾಮೀಟರ್ಸ್. ಇದನ್ನು ಜಾವಾದಲ್ಲೆಲ್ಲ ಲೈಕ್ ನೀವು ಸೇಮ್ ನೇಮ್ ಮಾಡಿ ಅಲ್ಲಿ ಡಿಫ್ರೆಂಟ್ ಪ್ಯಾರಾಮೀಟರ್ಸ್ ಆಗು ಮಾಡ್ಬೋದು. ಬಟ್ ಪೈಥನ್ ಡಸಂಟ್ ಸಪೋರ್ಟ್ ಮೆಥಡ್ ಓವರ್ಲೋಡಿಂಗ್ ಡೈರೆಕ್ಟ್ಲಿ. ಲೈಕ್ ಮೆಥಡ್ ಓವರ್ಲೋಡಿಂಗ್ ಅಂದರೆ ಏನು ಅಂತ ಹೇಳ್ಕೊಡ್ತೀನಿ. ನಾನು ಹೇಳ್ತಾ ಇರೋದು ಜಾವಾದಲ್ಲಿ ಇದೆ, ಬಟ್ ಪೈಥನಲ್ಲಿ ಇಲ್ಲ. ಅದಕ್ಕೆ ಒಂದು ವರ್ಕರ್ ಅನ್ನ ತಂದಿದ್ದೀವಿ. ಸೊ ಬಟ್ ವಿ ಕ್ಯಾನ್ ಅಚೀವ್ ಇಟ್ ಯೂಸಿಂಗ್ ಡಿಫಾಲ್ಟ್ ಪ್ಯಾರಾಮೀಟರ್ಸ್ ಆರ್ ಬೈ ಹ್ಯಾಂಡ್ಲಿಂಗ್ ವೇರಿಯಿಂಗ್ ನಂಬರ್ ಆಫ್ ಆರ್ಗ್ಯುಮೆಂಟ್ಸ್ ವಿತ್ ಆರ್ಗ್ಸ್ ಆ್ಯಂಡ್ ಕ್ವಾರ್ಕ್ಸ್ ಅಂತ. ಏನು ಹೇಳ್ತಿದ್ದಾರಪ್ಪ ಇಲ್ಲಿ ಅನ್ನೋದಾದರೆ, ಇವಾಗ ನಾನು ಮತ್ತೆ ಕೋಡ್ಗೆ ಹೋಗ್ತೀನಿ. ಒಂದು ಕ್ಲಾಸ್ನ ಕ್ರಿಯೇಟ್ ಮಾಡೋಣ. ಕ್ಯಾಲ್ಕುಲೇಟರ್ ಅನ್ನೋ ಕ್ಲಾಸ್ನ ಕ್ರಿಯೇಟ್ ಮಾಡ್ತೀನಿ. ಓಕೆ. ಸೊ ಕ್ಯಾಲ್ಕುಲೇಟರ್ ಅನ್ನೋ ಕ್ಲಾಸ್ ಏನು ಮಾಡುತ್ತೆ? ಇದರಲ್ಲಿ ಆ್ಯಡ್ ಅನ್ನೋ ಒಂದು ಫಂಕ್ಷನ್ ಇರುತ್ತೆ ಅಂತ ಅಂದ್ಕೊಳ್ಳಿ. ಸೊ ಆ್ಯಡ್ ಅಂತ ಮಾಡಿ ಎ ಮತ್ತು ಬಿನ ತಗೋತೀನಿ. ಸೊ ಸೆಲ್ಫ್ ಫಸ್ಟ್ ಬರಬೇಕು. ಯಾಕೆ ಅಂತಲೂ ಸಹ ನಿಮಗೆ ಗೊತ್ತು, ಸೆಕೆಂಡ್ ವೀಡಿಯೋ ನೋಡಿದ್ರೆ ಉಪ್ಸಲ್ಲಿ ನಿಮಗೆ ಗೊತ್ತಾಗುತ್ತೆ. ಹಂಗೆ ಹೇಳ್ತಾ. ಓಕೆ. ಸೊ ಇವಾಗ ಆ್ಯಡ್ ಇದೆ. ಏನು ಮಾಡುತ್ತೆ ಇದು? ನನಗೆ ಪ್ರಿಂಟ್ ಮಾಡು ಸಾಕು ಅಂತ ಹೇಳೋಣ. ಸೊ ಪ್ರಿಂಟ್ ಎ ಪ್ಲಸ್ ಬಿ ಅಂತ ಕೊಡ್ತೀನಿ. ಓಕೆ. ಸೊ ಇವಾಗ ನಾನೇನಾದರೂ ಒಂದು ಕ್ಯಾಲ್ಕುಲೇಟರ್ ಆಬ್ಜೆಕ್ಟ್ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಕ್ಯಾಲ್ಕುಲೇಟರ್ ಆಯಿತು. ಸಿ ಡಾಟ್ ಆ್ಯಡ್ ಅಂತ ಕಾಲ್ ಮಾಡಿ 1 ಮತ್ತು 2ನ ಕೊಟ್ಟರೆ 3 ಪ್ರಿಂಟ್ ಆಗುತ್ತಲ್ವಾ? ನಾನು ರನ್ ಮಾಡ್ತೀನಿ, ನಿಮಗೆ ನೋಡಿ 3 ಪ್ರಿಂಟ್ ಆಗ್ತಾ ಇದೆ. ಓಕೆ. ಸೊ ಇವಾಗ ಏನು ಮಾಡ್ತಾರೆ? ಮೆಥಡ್ ಓವರ್ಲೋಡಿಂಗಲ್ಲಿ ಲೈಕ್ ಇದು ವರ್ಕ್ ಆಗಲ್ಲ, ಸಿಂಟ್ಯಾಕ್ಸ್ ತಪ್ಪು, ನಾನು ನಿಮಗೆ ಅರ್ಥ ಮಾಡ್ಸೋಕೆ ಹೇಳ್ತಿರೋದು. ಡೆಫ್ ಆ್ಯಡ್ ಅಂತಲೇ ಇನ್ನೊಂದು ತಗೋತಾರೆ. ಆ್ಯಡ್ ಅಂತ. ಓಕೆ. ಇನ್ನೊಂದು ತಗೋತಾರೆ. ತಗೋಬಿಟ್ಟು ಎ ಬಿ ಸಿ ಅಂತ ತಗೊಂಡು, ಸೊ ಅವ್ರೇನಾದ್ರು ಎ ಬಿ ಸಿನ ಕೊಟ್ಟರೆ ಪ್ರಿಂಟ್ ಎ ಪ್ಲಸ್ ಬಿ ಪ್ಲಸ್ ಸಿ ಅಂತ ತಗೋತೀವಿ. ಓಕೆ. ಸೊ ಈ ಮೆಥಡ್ ಆ್ಯಡೇನೆ, ಬಟ್ ಅವ್ರು 2 ನಂಬರ್ ಪಾಸ್ ಮಾಡಿದ್ರೆ 2 ತಗೋ, 3 ನಂಬರ್ ಪಾಸ್ ಮಾಡಿದ್ರೆ
3 ತಕೋ ಅಂತ ಮಾಡೋದು. ಸೊ ಇದು ವರ್ಕ್ ಆಗುತ್ತಾ ಅಂತ ನೋಡೋಣ. ನಾನು ರನ್ ಮಾಡಿದ್ರೆ ಒಂದಕ್ಕೆ 3 ಬರ್ಬೇಕು, ಒಂದಕ್ಕೆ 6 ಬರಬೇಕಾಗಿತ್ತು. ಬಟ್ ಏನಕ್ಕೆ ಬರಲಿಲ್ಲ? ಕ್ಯಾಲ್ಕುಲೇಟರ್ ಆಡ್ ಇಸ್ ಮಿಸ್ಸಿಂಗ್ ಒನ್ ರಿಕ್ವೈರ್ಡ್ ಪೊಸಿಷನಲ್ ಆರ್ಗ್ಯುಮೆಂಟ್ ಸಿ ಅಂತ ಹೇಳ್ತಾ ಇದೆ. ಸೊ ನಾವು ಇದನ್ನ ಹಾಕಿ ಇನ್ನೊಂದು ಫಂಕ್ಷನ್ ಅದೇ ನೇಮಲ್ಲಿ ಹಾಕ್ಬಿಟ್ರೆ ಇದು ಇದನ್ನ ಓವರ್ ರೈಡ್ ಮಾಡಿಬಿಡುತ್ತೆ ಪೈಥನ್ನಲ್ಲಿ. ಸೊ ಇದು ತಪ್ಪು. ಈ ಥರ ನೀವು ಮಾಡೋಕ್ಕೆ ಆಗಲ್ಲ. ಇವಾಗ ಏನು ಮಾಡ್ತೀರಾ ಇಂಥ ಟೈಮಲ್ಲಿ ಒಂದು ವರ್ಕ್ ಅರೌಂಡ್ನ ತರ್ತೀವಿ. ಸೊ ಅದು 2 ನಂಬರ್ಗೂ ವರ್ಕ್ ಆಗಬೇಕು, 3 ನಂಬರ್ಗೂ ವರ್ಕ್ ಆಗಬೇಕು. ಅಂದರೆ ಏನು ವರ್ಕ್ ಅರೌಂಡ್ ಇಲ್ಲಿ? ಒಂದನ್ನ ಆಪ್ಷನಲ್ ಪ್ಯಾರಾಮೀಟರ್ ಆಗಿ ಮಾಡೋದು. ಸೊ ಎ ಪ್ಲಸ್ ಬಿ ಪ್ಲಸ್ ಸಿ ಇದೆ ಅಲ್ವಾ, ಇದನ್ನ ಇಟ್ಕೊಳ್ಳೋಣ. ಇದರಲ್ಲಿ ಒಂದೊಂದ್ಸಲ ಅವರು ಸಿ ಪಾಸ್ ಮಾಡಲ್ಲ. ಅವಾಗ ಇದನ್ನ ಆಪ್ಷನಲ್ಲಿ ಲೈಕ್ ಏನನ್ನ ಡಿಫಾಲ್ಟ್ ಆಗಿ ಸೆಟ್ ಮಾಡಿಬಿಡ್ಬೋದು ನಿಮ್ಮ ಪ್ರಕಾರ? ಸಿ ಈಕ್ವಲ್ 0 ಮಾಡಿ. ಆಸ್ ಸಿಂಪಲ್ ಆಸ್ ದ್ಯಾಟ್. ಇದನ್ನ ತೆಗ್ದಾಕೋಣ. ಓಕೆ, ತೆಗ್ದಾಕಿದ್ರೆ ನೋಡಿ, ಇದು ಎ ಬಿ ಸಿನ ತಗೊಳುತ್ತೆ. ಸಿನ ಕೊಡಲಿಲ್ಲ ಅಂದರೂ ಸಹ ಸಿನ 0ಗೆ ಸೆಟ್ ಮಾಡಿ ಅದನ್ನು ಆ್ಯಡ್ ಮಾಡಿ ಪ್ರಿಂಟ್ ಮಾಡ್ತೀವಿ. ಸೊ ಇದು ವರ್ಕ್ ಆಗಬೇಕು. ಇವಾಗ ಇದು ವರ್ಕ್ ಆಗಬೇಕು. ಇದನ್ನೇ ಮೆಥಡ್ ಓವರ್ಲೋಡಿಂಗ್ ಅಂತ ಹೇಳ್ತೀವಿ. ಬೇರೆ ಬೇರೆ ಲ್ಯಾಂಗ್ವೇಜಸಲ್ಲಿ ಇದು ಬೇರೆ ಥರ ಇರುತ್ತೆ, ಬಟ್ ಪೈಥನ್ನಲ್ಲಿ ಈ ಥರ ಮಾಡ್ತೀವಿ. ಇದನ್ನು ನೆನ್ಪಿಟ್ಕೊಳ್ಳಿ. ಓಕೆ, ಸೊ ಇಲ್ಲಿ ನೋಡಿ 3 ಪ್ರಿಂಟ್ ಆಯಿತು, 6 ಪ್ರಿಂಟ್ ಆಯಿತು. ಒಂದೇ ಫಂಕ್ಷನ್ ಇದೆ, ಬೇರೆ ಥರ ಪ್ಯಾರಾಮೀಟರ್ಸ್ನ ಪಾಸ್ ಮಾಡಿದ್ದೀವಿ. ತುಂಬಾ ಸಿಂಪಲ್ ಅಲ್ವಾ? ಹಾಗೆ ನೀವು ಏನು ಬೇಕಾದರೂ ಮಾಡ್ಬೋದು. ಸಿಯಲ್ಲಿ ಏನಾರು ಒಂದು ಸ್ಟ್ರಿಂಗ್ ಕಳಿಸಿದ್ರೆ ಅದನ್ನು ಇಲ್ಲಿ ಏನೋ ಹೆಂಗೆ ಬೇಕು ಹಂಗೆ ಹ್ಯಾಂಡಲ್ ಮಾಡ್ಬೋದು, ಆಯಿತಾ? ಸೊ ಇದನ್ನು ಮೆಥಡ್ ಓವರ್ಲೋಡಿಂಗ್ ಅಂತ ಹೇಳ್ತೀವಿ. ಓಕೆ, ಸೊ ಕ್ಲಿಯರ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಏನಿದೆ ಅಂತ ನೋಡೋಣ. ಇಲ್ಲೂ ಸಹ ಮ್ಯಾಥ್ ಆಪರೇಷನ್ ಸೇಮ್ ಇದೆ ನೋಡಿ. ಇದನ್ನ ಓದಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಓಕೆ, ನೆಕ್ಸ್ಟ್ ಕಾನ್ಸೆಪ್ಟ್ ಬಂದು ಮೆಥಡ್ ಓವರ್ ರೈಡಿಂಗ್. ಮೆಥಡ್ ಓವರ್ ರೈಡಿಂಗ್ನ ನೀವು ಆಗಲೇ ಇನ್ಹೆರಿಟೆನ್ಸಲ್ಲಿ ನೋಡಿದ್ದೀರಾ. ಇನ್ಹೆರಿಟೆನ್ಸ್ ಪಾಲಿಮಾರ್ಫಿಸಮ್ ಎಲ್ಲ ತೋರಿಸ್ಬೇಕಾದ್ರೆ. ಓಕೆ, ನಾನು ಮತ್ತೆ ತೋರಿಸ್ತೀನಿ ಅದನ್ನು. ಸಾರಿ. ಓಕೆ, ಸರಿಯಾಗಿ ಬರೋಣ. ವೇರ್ ಇಸ್ ಇಟ್? ಯಾ, ಮೆಥಡ್ ಓವರ್ ರೈಡಿಂಗ್ ಡೆಫಿನೇಷನ್ ನೋಡ್ಕೊಬಿಟ್ರೆ, ಮೆಥಡ್ ಓವರ್ ರೈಡಿಂಗ್ ಅಲೋಸ್ ಎ ಚೈಲ್ಡ್ ಕ್ಲಾಸ್ ಟು ಪ್ರೊವೈಡ್ ಸ್ಪೆಸಿಫಿಕ್ ಇಂಪ್ಲಿಮೆಂಟೇಷನ್ ಫಾರ್ ಅ ಮೆಥಡ್ ದಟ್ ಈಸ್ ಆಲ್ರೆಡಿ ಡಿಫೈನ್ಡ್ ಇನ್ ಇಟ್ಸ್ ಪೇರೆಂಟ್ ಕ್ಲಾಸ್. ಏನು ಹೇಳ್ತಿದ್ದಾರೆ ಇಲ್ಲಿ ಅಂದರೆ, ನಾವು ಅನಿಮಲ್ದು ಒಂದು ಎಕ್ಸಾಂಪಲ್ ನೋಡಿದ್ವಲ್ವಾ ಆ್ಯಕ್ಚುಲಿ ಆವಾಗಲೇ. ಸೊ ಕ್ಲಾಸ್ ಅನಿಮಲ್ ಅಂತ ತಗೊಂಡು ನಾವೇನು ಮಾಡಿದ್ವು, ಇದರಲ್ಲಿ ಡೆಫ್ ಮೇಕ್ ಸೌಂಡ್ ಅನ್ನೋ ಒಂದು ಮೆಥಡ್ನ ಕ್ರಿಯೇಟ್ ಮಾಡಿದೆ. ಸೊ ಮೇಕ್ ಸೌಂಡಲ್ಲಿ ಏನು ತೊಗೊಳಲ್ಲ ಅದು. ಓಕೆ, ತಗೊಂಡು ಪ್ರಿಂಟ್ ಮಾಡ್ತಿದ್ದೆ. ಏನಂತ ಪ್ರಿಂಟ್ ಮಾಡ್ತಿದ್ದೆ? ಅನಿಮಲ್ ಇಸ್ ಮೇಕಿಂಗ್ ಸೌಂಡ್ ಅಂತ. ಓಕೆ, ಅನಿಮಲ್ ಇಸ್, ಓಕೆ ಒನ್ ಸೆಕೆಂಡ್, ಈಸ್ ಮೇಕಿಂಗ್ ಸೌಂಡ್ ಅಂತ ಕ್ರಿಯೇಟ್ ಮಾಡ್ತಿದ್ದೆ. ಓಕೆ, ಸೊ ಹಿಂಗೆ ತಗೊಂಡ್ಬೇಕಾದ್ರೆ ಇದರಲ್ಲಿ ಈಗ ಒಂದು ಡಾಗ್ನ ಕ್ರಿಯೇಟ್ ಮಾಡ್ತೀನಿ ಅಂತ ಅನ್ಕೊಳ್ಳಿ. ಡಾಗ್ ಕ್ರಿಯೇಟ್ ಮಾಡಿದ್ರೆ ಅದು ಆ್ಯನಿಮಲ್ಲಿಂದ ಇನ್ಹೆರಿಟ್ ಮಾಡುತ್ತೆ. ಅದು ನಿಮಗೆ ಗೊತ್ತು ಇವಾಗ. ಸೊ ಆ್ಯನಿಮಲ್ ಸ್ಪೆಲ್ಲಿಂಗ್ ತಪ್ಪು ಜಾಡ್ಸ್ದೆಯಾ? ಯಾ, ಇವಾಗ ನಾನು ಇಲ್ಲಿ ಏನು ಹಾಕಲ್ಲ, ನಾನು ಪಾಸ್ ಮಾಡ್ಬಿಡ್ತೀನಿ. ಸೊ ಇವಾಗ ಒಂದು ಡಾಗ್ ಕ್ಲಾಸು ಕ್ರಿಯೇಟ್ ಆಗಿದೆ. ಆ್ಯನಿಮಲಿಂದ ಈ ಮೇಕ್ ಸೌಂಡ್ನ ತಗೋತಾ ಇದೆ. ನಾನು ಒಂದು ಡಾಗ್ನ ಕ್ರಿಯೇಟ್ ಮಾಡ್ತೀನಿ ಇವಾಗ. ಓಕೆ, ಅದು ಡಾಗ್ ಕ್ಲಾಸು, ಇದು ಡಾಗು ಆಬ್ಜೆಕ್ಟ್ ಅಂದರೆ ಅದು ರಿಯಲ್ ಎಂಟಿಟಿ ಅಂದ್ಕೊಳ್ಳಿ. ಸೊ ಇವಾಗ ಡಿ ಡಾಟ್ ಮೇಕ್ ಸೌಂಡ್ ಅಂತ ಕಾಲ್ ಮಾಡಿದ್ರೆ ಏನು ಪ್ರಿಂಟ್ ಆಗಬೇಕು? ಏನು ಪ್ರಿಂಟ್ ಆಗುತ್ತೆ? ಆ್ಯನಿಮಲ್ ಇಸ್ ಮೇಕಿಂಗ್ ಸೌಂಡ್. ಯಾಕಂದರೆ ಇಲ್ಲಿಂದ ತಗೋತಾ ಇದೆ. ಬಟ್ ಈ ಒಂದು ಫಂಕ್ಷನ್ ಪೇರೆಂಟ್ ಕ್ಲಾಸಲ್ಲಿರೋ, ಇದು ಪೇರೆಂಟ್ ನಿಮಗೆ ಗೊತ್ತು. ಸೊ ಮತ್ತೆ ನಾನು ಕಮೆಂಟ್ ಹಾಕ್ಬಿಡ್ತೀನಿ ನಿಮಗೆ ಈಸಿಯಾಗಿ ಅರ್ಥ ಆಗಲಿ ಅಂತ. ಇದು ಪೇರೆಂಟ್, ಇದು ಚೈಲ್ಡ್. ಓಕೆ, ಸೊ ಹಿಂಗೆ ಅಂತ ನಿಮಗೆ ಗೊತ್ತು ಅಲ್ವಾ? ಸೊ ಇವಾಗ ಇದರಲ್ಲಿ ಪೇರೆಂಟ್ ಕ್ಲಾಸಲ್ಲಿರೋ ಒಂದು ಮೆಥಡ್ನ ಇಲ್ಲೂ ನಾನು ಹಾಕಬೇಕು. ಬಟ್ ಇಲ್ಲಿ ಮೆಥಡು ಬೇರೆ ಥರ ವರ್ಕ್ ಆಗುತ್ತೆ. ಡಾಗ್ದು ಮೇಕ್ ಸೌಂಡ್ ಏನು? ಬಾರ್ಕ್ ಮಾಡುತ್ತೆ ಅನ್ನೋದಾದರೆ, ಇಲ್ಲೂ ಸಹ ಸೇಮ್ ನೇಮಿಂದ ಹಾಕ್ತೀವಿ. ಓಕೆ, ಸೊ ಸೇಮ್ ನೇಮಿಂದ ಇಲ್ಲಿ ನಾನು ಹಾಕ್ತೀನಿ. ಓಕೆ, ಏನಾಗುತ್ತೆ ಇಲ್ಲಿ? ಪ್ರಿಂಟ್ ಮಾಡ್ತೀನಿ ಬಾರ್ಕ್ ಅಂತ. ಸೊ ಇವಾಗ ಏನು ಕಾಲ್ ಆಗಬೇಕು? ಮೇಕ್ ಸೌಂಡ್ ಇಲ್ಲೂ ಇದೆ, ಇಲ್ಲೂ ಇದೆ. ಇದನ್ನ ಇನ್ಹೆರಿಟ್ ಮಾಡಿದೆ, ಇದರಲ್ಲೂ ಇದೆ. ಇವಾಗ ಏನಾಗಬೇಕು? ನೀವು ಅವಾಗಲೇ ನೋಡಿದ್ದೀರಾ, ನಿಮ್ಗೆ ಅರ್ಥ ಆಗುತ್ತೆ. ಇದು ಮಾಡ್ತಿದ್ದೀನಿ ಅಂದರೆ ಬಾರ್ಕೇ ಬರಬೇಕು. ನೋಡಿ, ಬಾರ್ಕ್ ಅಂತ ಬರುತ್ತೆ. ಸೊ ಈ ಒಂದು ಮೆಥಡ್ನ ಓವರ್ ರೈಡ್ ಮಾಡಿದ್ದೀವಿ. ಓವರ್ ರೈಡ್ ಮೀನಿಂಗ್ ಏನು? ಮೊದಲೇನೋ ಇದ್ದಿದ್ದನ್ನ ಇನ್ನೊಂದರಲ್ಲಿ ಓವರ್ ರೈಡ್, ಲೈಕ್ ಮೇಲ್ಗಡೆ ಅದು ಮೇಲ್ ಬರುತ್ತೆ, ಮೇಲ್ ಪ್ರಿಯಾರಿಟಿ ಬರುತ್ತೆ. ಸೊ ಅದನ್ನು ಓವರ್ ರೈಡಿಂಗ್ ಅಂತೀವಿ. ಒಂದು ಮೆಥಡ್ ಕ್ಲಾಸ್, ಲೈಕ್ ಪೇರೆಂಟ್ ಕ್ಲಾಸಲ್ಲಿರೋ ಮೆಥಡ್ನ ಚೈಲ್ಡ್ ಕ್ಲಾಸಲ್ಲಿರೋ ಮೆಥಡು ಓವರ್ ರೈಡ್ ಮಾಡೋದನ್ನ ಮೆಥಡ್ ಓವರ್ ರೈಡಿಂಗ್ ಅಂತೀವಿ. ಇದು ಸಹ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಸೊ ನೆಕ್ಸ್ಟ್ ಮೂವ್ ಆನ್ ಆಗೋಣ. ಪರ್ಪಸ್ ಏನು? ಇಟ್ ಎನೇಬಲ್ಸ್ ಅ ಚೈಲ್ಡ್ ಕ್ಲಾಸ್ ಟು ಆಲ್ಟರ್ ಆರ್ ಎಕ್ಸ್ಟೆಂಡ್ ದ ಬಿಹೇವಿಯರ್ ಆಫ್ ಅ ಪೇರೆಂಟ್ ಕ್ಲಾಸ್. ಸೊ ನಿಮ್ಮ ಪೇರೆಂಟ್ಸು ವಾಕಿಂಗ್ ಸ್ಟೈಲ್ ಏನೋ ಇತ್ತು ಅಂತ ಅಂದ್ಕೊಳ್ಳಿ, ಅಥವಾ ಅವ್ರದ್ದು ಇಂಟೆಲಿಜೆನ್ಸ್ ಏನೋ ಇತ್ತು ಅಂದ್ಕೊಳ್ಳಿ. ನೀವು ಜಾಸ್ತಿ ವರ್ಕ್ ಮಾಡಿಬಿಟ್ಟು ಲೈಕ್ ಇನ್ಹೆರಿಟೆನ್ಸ್ ಜೊತೆಗೆ ನೀವು ಸ್ವಲ್ಪ ಇದನ್ನ ಅಕ್ವೈರ್ ಮಾಡ್ಕೋತಿರಲ್ಲ ಟ್ರೇಡ್ನ, ಅವಾಗ ಏನಾಗುತ್ತೆ? ನಿಮ್ಮ ಇಂಟೆಲಿಜೆನ್ಸ್ ಇನ್ನೂ ಜಾಸ್ತಿ ಆಗುತ್ತೆ, ಎಕ್ಸ್ಟೆಂಡ್ ಆಗುತ್ತೆ. ಅದೇ ರೀತಿ ಪೇರೆಂಟ್ ಕ್ಲಾಸಲ್ಲಿ ಇರೋ ಮೆಥಡ್ ಏನೋ ಫಂಕ್ಷನಾಲಿಟಿ ಮಾಡ್ತಾ ಇದ್ರೆ ಚೈಲ್ಡು ಇನ್ನೂ ಸ್ಟ್ರಾಂಗ್ ಆಗಿರುತ್ತಲ್ವಾ, ಆ ಟೈಮಲ್ಲಿ ಸ್ಟ್ರಾಂಗ್ನೆಸ್ ಅದರ ಜಾಸ್ತಿ ಕೊಡಬೇಕು, ಅಥವಾ ಕಡಿಮೆ ಆದ್ರೂ ಕಡಿಮೆ ಕೊಡಬೇಕು ಅಂದರೆ, ಅಥವಾ ಚೇಂಜ್ ಮಾಡಬೇಕು ಅಂದರೆ ಈ ಒಂದು ಮೆಥಡ್ ಓವರ್ ರೈಡಿಂಗ್ನ ಯೂಸ್ ಮಾಡ್ತೀವಿ. ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಸೊ ಥಿಂಕಿಂಗ್ ದ್ಯಾಟ್ ಲೆಟ್ಸ್ ಮೂವ್ ಆನ್. ಓಕೆ, ಇಲ್ಲಿ ಸೇಮ್ ಒಂದು ಸೂಪರ್ ಅನ್ನೋದನ್ನ ನಾನು ಲಾಸ್ಟ್ ಇದರಲ್ಲೂ ಹೇಳ್ಕೊಟ್ಟಿದ್ದೆ. ಸೂಪರ್ ಅಂದರೆ ಯಾರು? ನಿಮ್ಮ ಪೇರೆಂಟ್ಸು. ಓಕೆ, ಸೊ ಸೂಪರ್ ಅಂದರೆ
ಪೇರೆಂಟ್ ಕ್ಲಾಸ್ಗೆ ರೆಫರ್ ಮಾಡ್ತಾ ಇದ್ದೀವಿ. ಸೊ ಚೈಲ್ಡ್ ಕ್ಲಾಸಿಂದ ಪೇರೆಂಟ್ ಕ್ಲಾಸ್ದು ಯಾವುದಾದ್ರೂ ಮೆಥಡ್ನ ಕಾಲ್ ಮಾಡೋಕ್ಕೆ ಸೂಪರ್ ಫಂಕ್ಷನ್ನ ಯೂಸ್ ಮಾಡ್ತೀವಿ. ಅದು ಹೆಂಗೆ ಯೂಸ್ ಮಾಡ್ತೀವಿ ಇವಾಗ ಕರೆಕ್ಟಾಗಿ ನಿಮ್ಗೆ ಅರ್ಥ ಆಗುತ್ತೆ. ದ ಸೂಪರ್ ಫಂಕ್ಷನ್ ಇಸ್ ಯೂಸ್ಡ್ ಇನ್ ಚೈಲ್ಡ್ ಕ್ಲಾಸಸ್ ಟು ಕಾಲ್ ಅ ಮೆಥಡ್ ಫ್ರಮ್ ದ ಪೇರೆಂಟ್ ಕ್ಲಾಸ್. ಓಕೆ ಓಕೆ, ನಾನು ಏನು ಹೇಳಿದೆ ಅದೇ ಇದೆ. ನೆಕ್ಸ್ಟು ಎನೇಬ್ಲಿಂಗ್ ಆಕ್ಸೆಸ್ ಟು ಇನ್ಹೆರಿಟೆಡ್ ಮೆಥಡ್ಸ್ ಆರ್ ಆಟ್ರಿಬ್ಯೂಟ್ಸ್. ಸೊ ಇನ್ಹೆರಿಟೆಡ್ ಆಟ್ರಿಬ್ಯೂಟ್ಸ್ ಮತ್ತು ಮೆಥಡ್ಸ್ನ ನೀವು ಚೈಲ್ಡ್ ಕ್ಲಾಸಲ್ಲಿ ಲೈಕ್ ನೀವು ಬೇರೆ ಥರ ಇಟ್ಟಿರ್ಬೋದು, ಬಟ್ ನಮಗೆ ಅದು ಕಾಲ್ ಆಗಬೇಕು ಅಂದರೆ ನೀವು ಆ ಥರ ಕಾಲ್ ಮಾಡ್ತಾ ನಾನು ಹೆಂಗೆ ಅಂತ ಹೇಳ್ಕೊಡ್ತೀನಿ. ಓಕೆ, ಪರ್ಪಸ್ ಏನು ಅಂತ ಫಸ್ಟ್ ತಿಳ್ಕೊಬೋಣ, ನಿಮಗೆ ಏನಕ್ಕೆ ಇವೆಲ್ಲ ಮಾಡಬೇಕು ಅಂತ ಅರ್ಥ ಆಗೋಕ್ಕೆ. ಇಟ್ ಎನ್ಶ್ಯೂರ್ಸ್ ದಟ್ ದ parent class method is executed alongside any additional functionality added in the child class, useful when overriding methods but still needing to incorporate the parent's behavior. ಸೊ ಇಲ್ಲಿ ತುಂಬಾ ಸಿಂಪಲ್ ಆಗಿ ಹೇಳ್ಕೊಟ್ಬಿಡ್ತೀನಿ. ಇಲ್ಲೇನಿದೆ, ಪೇರೆಂಟ್ ಕ್ಲಾಸಲ್ಲೂ ಮೇಕ್ ಸೌಂಡ್ ಇದೆ, ಡಾಗ್ ಕ್ಲಾಸಲ್ಲೂ ಮೇಕ್ ಸೌಂಡ್ ಇದೆ. ಇವಾಗ ಮೇಕ್ ಸೌಂಡ್ ಮಾಡಿದ ತಕ್ಷಣ ಇಲ್ಲಿ ನಾವು ಬಾರ್ಕ್ ಅಂತ ಹಾಕಿದ್ರೆ ಬರೀ ಬಾರ್ಕ್ ಬರುತ್ತೆ, ಬಟ್ ನಂಗೆ ಹಂಗಲ್ಲ. ಫಸ್ಟು ಪೇರೆಂಟ್ ಏನು ಮಾಡ್ತಿತ್ತು, ಲೈಕ್ ಅನಿಮಲ್ ಇಸ್ ಮೇಕಿಂಗ್ ಸೌಂಡ್ ಅಂತ ಪ್ರಿಂಟ್ ಮಾಡಿಸಿ, ಅದಾದಮೇಲೆ ಇದೂ ಸಹ ಕಾಲ್ ಆಗಬೇಕು ಅಂದರೆ ಈ ಮೆಥಡಲ್ಲಿ ಏನು ಮಾಡ್ತೀನಿ ನಾನು, ಸೂಪರ್ ಅಂದರೆ ಏನು, ಇದ್ರ ಪೇರೆಂಟ್ ಕ್ಲಾಸು, ಸೊ ಅಂದರೆ ಆ್ಯನಿಮಲ್ಲು. ಸೊ ಆ್ಯನಿಮಲ್ಲಲ್ಲಿರೋ ಮೇಕ್ ಸೌಂಡ್ನ ಒಳಗಡೆಯಿಂದ ಮತ್ತೆ ಕಾಲ್ ಮಾಡ್ತೀನಿ. ಓಕೆ, ಮತ್ತೆ ಕಾಲ್ ಮಾಡ್ತೀನಿ. ಇದೇನು ಮಾಡುತ್ತೆ, ನಾವು ಹಿಂಗೆ ಕಾಲ್ ಮಾಡಿದಾಗ ಬೇಸಿಕಲಿ ಇದು ಕಾಲ್ ಆಗುತ್ತಲ್ವಾ, ಅವಾಗ ಸೂಪರ್ ಡಾಟ್ ಮೇಕ್ ಸೌಂಡ್ ಅಂದರೆ ಅದರ ಪೇರೆಂಟಲ್ಲಿ ಏನಿತ್ತು ಅದನ್ನೂ ಸಹ ಫಸ್ಟು ಬಿಹೇವಿಯರ್ ತೋರಿಸು, ಅದಾದಮೇಲೆ ನಂದೇನಿದೆ ಅದನ್ನು ಸಹ ತೋರಿಸು ಅಂತ. ನಾನು ಇವಾಗ ರನ್ ಮಾಡಿದ್ರೆ ನೋಡಿ, ಆ್ಯನಿಮಲ್ ಇಸ್ ಮೇಕಿಂಗ್ ಸೌಂಡು ಬರುತ್ತೆ, ಬಾರ್ಕು ಬರುತ್ತೆ. ಸೊ ಆ್ಯನಿಮಲ್ ಇಸ್ ಮೇಕಿಂಗ್ ಸೌಂಡ್ನ ಈ ಲೈನಿಂದ ತರ್ತಾ ಇದ್ದೀವಿ. ಸೂಪರ್ ಡಾಟ್ ಮೇಕ್ ಸೌಂಡ್ ಅಂದರೆ ಪೇರೆಂಟ್ ಏನು ಸೌಂಡ್ ಮಾಡ್ತಿತ್ತು ಅದನ್ನು ಸಹ ಮಾಡು, ಪೇರೆಂಟ್ ಮೆಥಡ್ ಏನಿದೆ ಅದನ್ನು ಸಹ ಲೈಕ್ ಆ ಬಿಹೇವಿಯರ್ ತೋರಿಸು, ಆ ಮೆಥಡ್ನ ಕಾಲ್ ಮಾಡು. ಸೊ ಇದನ್ನು ಬೇಸಿಕಲಿ ಮಾಡ್ತಾ ಇದ್ದೀವಿ ಸೂಪರ್ನ ಯೂಸ್ ಮಾಡಿ. ಲೈಕ್ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಇವಾಗ ಇನ್ನೊಂದು ನಾನು ನಿಮಗೆ ಈಸಿಯಾಗಿ ತೋರಿಸ್ಬಿಡ್ತೀನಿ. ಒಂದು ಕನ್ಸ್ಟ್ರಕ್ಟರ್ ಹಾಕೋಣ ಡಾಗ್ಗೆ. ಓಕೆ, ಡಾಗ್ಗೆ ಏನಂತ ಕನ್ಸ್ಟ್ರಕ್ಟರ್ ಹಾಕೋಣ, ಒಂದು ನೇಮ್ ಅಂತ ಕೊಡೋಣ ಸುಮ್ಮನೆ, ಸೆಲ್ಫ್ ಡಾಟ್ ನೇಮ್ ಈಕ್ವಲ್ಸ್ ನೇಮ್. ಓಕೆ, ಕನ್ಸ್ಟ್ರಕ್ಟರ್ ಹಾಕಿದ್ದೀನಿ. ಇವಾಗ ಓಕೆ, ಕನ್ಸ್ಟ್ರಕ್ಟರಲ್ಲಿ ಎಸ್ ಕನ್ಸ್ಟ್ರಕ್ಟರ್ ಇದೆ. ಸೊ ಡಾಗ್ ಕ್ರಿಯೇಟ್ ಆಗಬೇಕಾದ್ರೆ ನಾನು ನೇಮ್ ಕೊಡಬೇಕು. ನನ್ನೇ ಡಾಗ್ ಅಂತ ಮಾಡ್ಕೊಳ್ಳಿ, ಯಾವುದೋ ಡಾಗಿ ಅಂತ ತಗೊಳ್ಳೋಣ. ಓಕೆ, ಯಾವುದೋ ಡಾಗಿ ಇದೆ. ಸೊ ಇವಾಗ ಡಾಗಿ ಕ್ರಿಯೇಟ್ ಆಗಿದೆ. ಡಾಗಿ ಡಾಟ್ ಮೇಕ್ ಸೌಂಡ್ ಅಂದರೆ ಇಲ್ಲಿ ಡಾಗ್ ಆ ಸೌಂಡ್ನ ಬರ್ಸ್ಬೇಕು ಅಂದರೆ, ಲೈಕ್ ಆ ನಾಯಿ ಹೇಳ್ತಾ ಇದೆ ಆ ಸೌಂಡ್ನ ಅನ್ನೋದಾದರೆ ಏನು ಮಾಡಬೇಕಾಗುತ್ತೆ, ನಾನು ಇಲ್ಲಿ ಸೆಲ್ಫ್ ಅಂತ ತಗೋತೀನಿ. ಸೆಲ್ಫ್ ಅಂದರೆ ನಾನು, ಆ ಡಾಗ್ದು ನೇಮ್. ಸೆಲ್ಫ್ ಡಾಟ್ ನೇಮ್ ಈಸ್ ಬಾರ್ಕಿಂಗ್. ಓಕೆ, ಸಾರಿ, 1 ಸೆಕೆಂಡ್, ಇಸ್ ಬಾರ್ಕಿಂಗ್ ಅಂತ ಬರುತ್ತೆ. ಸೊ ಇಲ್ಲಿ ಸೆಲ್ಫ್ ಅನ್ನೋದು ಏನು ತಗೋತಿದ್ರಿ, ಅದು ನಮ್ಮದು ಸರಿನಾ. ಅದೇ ರೀತಿ ಇಲ್ಲಿ ಸೂಪರ್ ಏನು ತಗೋತಿದ್ದೀರಾ, ಇದು ಪೇರೆಂಟ್ದು. ನಾವು ಸೆಲ್ಫ್, ಮೈ ಸೆಲ್ಫ್, ಸೂಪರ್, ನಮ್ಮ ಪೇರೆಂಟ್ ಸೂಪರ್. ಸೊ ಪೇರೆಂಟ್ ಕ್ಲಾಸ್ನ ನಾವು ಸೂಪರ್ ಅಂತ ಕಾಲ್ ಮಾಡ್ತೀವಿ. ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಓಕೆ, ನೆಕ್ಸ್ಟ್ ಇಲ್ಲಿ ಏನಿದೆ ಅಂತ ನೋಡೋಣ. ಸೊ ಎಕ್ಸ್ಟ್ರಾ ಇಲ್ಲಿ ಏನೂ ಮಾಡಿಲ್ಲ ಅನಿಸುತ್ತೆ. ಬೇಸಿಕಲಿ ಇನ್ನೊಂದು ಹೇಳಬೇಕು. ಇವಾಗ ಡಾಗ್ಗೆ ಮೇಕ್ ಸೌಂಡ್ ಅಂತ ಕೊಟ್ಟಿದ್ದೀರಾ ಅಲ್ವಾ ಮೆಥಡು, ಇದ್ರ ಜೊತೆಗೆ ಇನ್ನೊಂದು ಕೊಡೋಣ, ಡಾಗ್ ಗೆಟ್ ಆ್ಯಂಗ್ರಿ ಅನ್ನೋ ಇನ್ನೊಂದು ಮೆಥಡ್ ಕೊಡೋಣ. ಸೊ ಡಾಗ್ಗೆ ಕೋಪ ಬಂದಾಗ ಏನು ಮಾಡುತ್ತೆ ಅದು, ಡಾಗ್ಗೆ ಕೋಪ ಬಂದಾಗ ಸೌಂಡ್ ಮಾಡುತ್ತೆ ಅಲ್ವಾ. ಸೊ ಏನಿಲ್ಲ, ಸೆಲ್ಫ್ ಡಾಟ್ ಮೇಕ್ ಸೌಂಡ್ ನೋಡಿ, ನೀವು ಇನ್ನೊಂದು ಮೆಥಡಿಂದ ಅದೇ ಕ್ಲಾಸ್ದು ಇನ್ನೊಂದು ಮೆಥಡ್ನ ಕಾಲ್ ಮಾಡ್ಬೋದು. ಸೊ ಈ ಮೇಕ್ ಸೌಂಡು ಡಾಗ್ದೆ, ಸೊ ಡಾಗ್ದು ಮೆಥಡ್ನ ಕಾಲ್ ಮಾಡಿದೆ. ಸೊ ಅದು ಆ್ಯಂಗ್ರಿ ಆದಾಗ ಮೇಕ್ ಸೌಂಡು ಸೆಲ್ಫ್ ಅಂದರೆ ಅದರದೇ ಆದ ಮೇಕ್ ಸೌಂಡ್ ಮೆಥಡ್ನ ಕಾಲ್ ಮಾಡು ಅಂತ ಹೇಳ್ತಾ ಇದ್ದೀನಿ. ತುಂಬಾ ಸಿಂಪಲ್. ಸೊ ಡಾಗ್ ಡಾಟ್ ಗೆಟ್ ಆ್ಯಂಗ್ರಿ ಅಂದರೆ ಬೇಸಿಕಲಿ ಇದು ಕಾಲ್ ಆಗುತ್ತೆ. ಬಟ್ ಇದ್ರ ಜೊತೆಗೆ ಮತ್ತೆ ಇದು ಕಾಲ್ ಆಗಬೇಕು ಅಂದರೂ ಸಹ ನೀವು ಹಿಂಗೆ ಕಾಲ್ ಮಾಡ್ಬೋದು. ಸೊ ಬೇಸಿಕಲಿ ಇಲ್ಲಿ ಸೂಪರ್ ಏನು ಮಾಡುತ್ತೆ, ಪೇರೆಂಟ್ ಕ್ಲಾಸ್ನ ರೆಫರ್ ಮಾಡುತ್ತೆ. ಆ್ಯಂಡ್ ಸೆಲ್ಫ್ ಏನು ಮಾಡುತ್ತೆ, ಸೆಲ್ಫ್ ಅದೇ ಕ್ಲಾಸು, ನೀವು ಯಾವ ಕ್ಲಾಸಲ್ಲಿದ್ದೀರಾ ಆ ಕ್ಲಾಸ್ದು ಇದನ್ನು ಆಬ್ಜೆಕ್ಟ್ನ ರೆಫರ್ ಮಾಡ್ತಾ ಇದೆ, ಅದನ್ನು ಪ್ರಾಡಕ್ಟ್ ಅದನ್ನು ರೆಫರ್ ಮಾಡ್ಕೋತಾ ಇದೆ. ಇವಾಗ ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ ಸೂಪರ್ ಅಂದರೆ ಏನಂತ. ಓಕೆ, ಇದು ಅರ್ಥ ಆಗಿದ್ರೆ ಈ ಒಂದು ಎಕ್ಸಾಂಪಲ್ನ ಸಹ ನೋಡಿ, ನಿಮಗೆ ಇನ್ನೂ ಸ್ವಲ್ಪ ಐಡಿಯಾ ಬರುತ್ತೆ ಇದ್ರ ಜೊತೆಗೆ. ಓಕೆ, ಸೊ ನೆಕ್ಸ್ಟ್ ನಾವು ಹೋಗೋದಾದರೆ ನೆಕ್ಸ್ಟ್ ಕಾನ್ಸೆಪ್ಟ್ ಬಂದು ಆಬ್ಸ್ಟ್ರಾಕ್ಟ್ ಕ್ಲಾಸಸ್ ಇದೆ. ಸೊ ಆಬ್ಸ್ಟ್ರಾಕ್ಟ್ ಕ್ಲಾಸಸ್ ಅಂದರೆ ಏನು ಅದನ್ನು ತಿಳ್ಕೊಳ್ಳೋಕ್ಕೆ, ಓಕೆ, ಇವಾಗ ನಾವು ವೆಹಿಕಲ್ ಅನ್ನೋ ಒಂದು ಕ್ಲಾಸ್ನ ಕ್ರಿಯೇಟ್ ಮಾಡೋಣ. ಓಕೆ, ವೆಹಿಕಲ್ ಅನ್ನೋ ಕ್ಲಾಸ್ನ ಕ್ರಿಯೇಟ್ ಮಾಡಿದ್ವು ಅಂತ ಅಂದ್ಕೊಳ್ಳಿ. ಓಕೆ, ವೆಹಿಕಲ್ ಅನ್ನೋ ಕ್ಲಾಸ್ ಇದೆ. ಇದಾದಮೇಲೆ ಇದರಲ್ಲಿ ಇನ್ಹೆರಿಟ್ ಮಾಡ್ತೀವಿ, ಲೈಕ್ ಇನ್ಹೆರಿಟ್ ಮಾಡ್ಕೋತೀವಿ ಯಾವ್ಯಾವುದರಲ್ಲಿ. ಸೊ ಕಾರ್ ಕ್ರಿಯೇಟ್ ಮಾಡ್ತೀವಿ, ಬೈಕ್ ಕ್ರಿಯೇಟ್ ಮಾಡ್ತೀವಿ. ಸೊ ಇದರಲ್ಲಿ ವೆಹಿಕಲ್ ಕ್ಲಾಸ್ದು ಆಟ್ರಿಬ್ಯೂಟ್ಸ್ ಮತ್ತು ಬಿಹೇವಿಯರ್ ಅಂದರೆ ಮೆಥಡ್ಸ್ನ ಇನ್ಹೆರಿಟ್ ಮಾಡ್ಕೊಂಡಿರ್ತೀವಿ. ಹಿಂಗೆ ಮಾಡ್ಕೊಳ್ಬೇಕಾದ್ರೆ ನಾವು ಸುಮ್ಮನೆ ಯಾಕೆ ವೆಹಿಕಲ್ ಅನ್ನೋ ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡಬೇಕು,
ಲೈಕ್ ವೆಹಿಕಲ್ ಅನ್ನೋ ಕ್ಲಾಸಿಂದ ಇನ್ಹೆರಿಟ್ ಮಾಡಿ ಕಾರ್, ಬೈಕ್ ಅಂತ ಗೊತ್ತು ನಮಗೆ. ಲೈಕ್ ನಮ್ಮ ಸಾಫ್ಟ್ವೇರಲ್ಲಿ ನಾವು ವೆಹಿಕಲ್ ಅನ್ನೋ ಕ್ಲಾಸ್ನ ಲೈಕ್ ಆಬ್ಜೆಕ್ಟ್ನ ಇಡಕ್ಕೆ ಇಷ್ಟಪಡಲ್ಲ. ಲೈಕ್ ವಿ ಈಕ್ವಲ್ಸ್ ವೆಹಿಕಲ್ ಅಂತ ಇಷ್ಟಪಡಲ್ಲ. ಯಾಕೆ? ಆ ವೆಹಿಕಲ್ ಯಾವುದು ಅಂತ ನಮಗೆ ಗೊತ್ತು. ಇಲ್ಲ ಕಾರ್ ಆಗಿರುತ್ತೆ, ಬೈಕ್ ಆಗಿರುತ್ತೆ, ಏನೋ ಟ್ರೈನ್ ಆಗಿರುತ್ತೆ, ಏನೋ ಒಂದು ಆಗಿರುತ್ತೆ ಆಯಿತಾ. ಸೊ ಅದಕ್ಕೋಸ್ಕರ ನಾವು ವೆಹಿಕಲ್ನ ಸುಮ್ಮನೆ ನಾರ್ಮಲ್ ಕ್ಲಾಸ್ ಆಗಿ ಇಡೋ ಬದಲು ಅದನ್ನು ಅಬ್ಸ್ಟ್ರಾಕ್ಟ್ ಕ್ಲಾಸ್ ಆಗಿ ಇಡೋಣ. ಅಬ್ಸ್ಟ್ರಾಕ್ಟ್ ಕ್ಲಾಸ್ ಏನಂದರೆ, ನೀವು ವೆಹಿಕಲಿಂದನೇ ಒಂದು ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡೋಕ್ಕಾಗಲ್ಲ. ಅದನ್ನು ಇನ್ಹೆರಿಟ್ ಮಾಡಿಕೊಂಡು ಅದರಿಂದನೇ ನೀವು ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡಬೇಕು. ಓಕೆ, ಇದು ಬೇಸಿಕಲಿ ಹೆಂಗೆ? ಇವಾಗ ಕ್ಲಾಸ್ ಅಂದರೆ ಏನು? ಇದು ಟೆಂಪ್ಲೇಟ್ ಅಲ್ವಾ? ಸೊ ಟೆಂಪ್ಲೇಟ್ ಫಾರ್ ಏನು? ಆಬ್ಜೆಕ್ಟ್ಸು. ಸೊ ಒಂದು ಆಬ್ಜೆಕ್ಟ್ ಕ್ರಿಯೇಟ್ ಮಾಡಬೇಕು ಅಂದರೆ ಆ ಕ್ಲಾಸ್ದು ಆ ಟೆಂಪ್ಲೇಟ್ನ ಯೂಸ್ ಮಾಡ್ತಾ ಇದೆ ಅಂತ ಅನ್ಕೋಬೋದು. ಅದೇ ನಿಮಗೆ ಅಬ್ಸ್ಟ್ರಾಕ್ಟ್ ಕ್ಲಾಸ್ ಅಂದರೆ ಏನು? ಟೆಂಪ್ಲೇಟ್ ಫಾರ್ ಕ್ಲಾಸ್ ಥರ ಅನ್ಕೊಳ್ಳಿ. ಬ್ಲೂ ಪ್ರಿಂಟ್ ಫಾರ್ ಕ್ಲಾಸ್. ಸೊ ಟೆಂಪ್ಲೇಟ್ ಅಥವಾ ಬ್ಲೂ ಪ್ರಿಂಟ್ ಅಂತ ಅನ್ಕೊಳ್ಳಿ. ಬ್ಲೂ ಪ್ರಿಂಟ್ ಫಾರ್ ಕ್ಲಾಸ್. ಸೊ ಯಾವ್ದಾದ್ರು ಒಂದು ಕ್ಲಾಸ್ ಕ್ರಿಯೇಟ್ ಮಾಡೋಕ್ಕೆ ಅಬ್ಸ್ಟ್ರಾಕ್ಟ್ ಕ್ಲಾಸು ಬ್ಲೂ ಪ್ರಿಂಟು. ಸೊ ಅದನ್ನು ಇನ್ಹೆರಿಟ್ ಮಾಡಿಕೊಂಡು ಅದರಲ್ಲಿರುವಂಥ ಅಟ್ರಿಬ್ಯೂಟ್ಸ್ ಮತ್ತು ಮೆಥಡ್ಸ್ನ ಯೂಸ್ ಮಾಡ್ತೀವಿ. ಸೊ ಅರ್ಥ ಆಯಿತು ಅಂತ ಅನ್ಕೊತೀನಿ. ಸಿಂಪಲಾಗಿ ನಾವು ಕೋಡ್ ಮಾಡಿದಾಗ ನಿಮ್ಗೆ ಇನ್ನೂ ಈಸಿಯಾಗಿ ಅರ್ಥ ಆಗುತ್ತೆ. ಓಕೆ, ನಾನು ಈಗ ಮತ್ತೆ ಸ್ಕ್ರೀನಿಗೆ ಬಂದರೆ ಇಲ್ಲಿ ನೋಡಿ, ಆ್ಯನ್ ಅಬ್ಸ್ಟ್ರಾಕ್ಟ್ ಕ್ಲಾಸ್ ಇನ್ ಪೈಥನ್ ಇಸ್ ಎ ಕ್ಲಾಸ್ ದಟ್ ಕೆನಾಟ್ ಬಿ ಇನ್ಸ್ಟೆನ್ಶಿಯೇಟೆಡ್ ಡೈರೆಕ್ಟ್ಲಿ. ಸೊ ವೆಹಿಕಲ್ನ ನೀವು ಡೈರೆಕ್ಟಾಗಿ ಆಬ್ಜೆಕ್ಟ್ ಕ್ರಿಯೇಟ್ ಮಾಡೋಕ್ಕಾಗಲ್ಲ, ಬಟ್ ಕ್ಲಾಸ್ ಇದೆ. ಇಟ್ ಕ್ಯಾನ್ ಹ್ಯಾವ್ ಅಬ್ಸ್ಟ್ರಾಕ್ಟ್ ಮೆಥಡ್ಸ್. ಅದರಲ್ಲಿ ಮೆಥಡ್ಸ್ ಇರುತ್ತೆ ವಿಚ್ ಮಸ್ಟ್ ಬಿ ಇಂಪ್ಲಿಮೆಂಟೆಡ್ ಬೈ ಸಬ್ ಕ್ಲಾಸಸ್. ಸೊ ಮೆಥಡ್ಸ್ ಹಾಕ್ಬಿಟ್ಟು ಸುಮ್ಮನೆ ಪಾಸ್ ಅಂತ ಹಾಕ್ಬಿಟ್ಟಿರ್ತೀವಿ. ಸಬ್ ಕ್ಲಾಸಸ್ಸಲ್ಲಿ ಅದನ್ನು ಆ್ಯಕ್ಚುಯಲ್ ಆಗಿ ಇಂಪ್ಲಿಮೆಂಟ್ ಮಾಡಬೇಕಾಗಿರುತ್ತೆ. ನಾವು ಕೋಡ್ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ. ಸೊ ಇದ್ರ ಪರ್ಪಸ್ ಏನು ಅಂತ ತಿಳ್ಕೊಳ್ಳೋಣ. ಇವೆಲ್ಲ ಮಾಡ್ತಿದ್ದೀವಿ ಅಂದರೆ ಏನೋ ಒಂದು ಪರ್ಪಸ್ ಇರುತ್ತಲ್ವಾ. ನಾನು ಆಗಲೇ ಹೇಳಿದೆ, ಅಬ್ಸ್ಟ್ರಾಕ್ಟ್ ಕ್ಲಾಸಸ್ ಪ್ರೊವೈಡ್ ಅ ಬ್ಲೂ ಪ್ರಿಂಟ್ ಫಾರ್ ಅದರ್ ಕ್ಲಾಸಸ್. ಕ್ಲಾಸ್ ಇಸ್ ಎ ಟೆಂಪ್ಲೇಟ್ ಫಾರ್ ಆಬ್ಜೆಕ್ಟ್. ಅಬ್ಸ್ಟ್ರಾಕ್ಟ್ ಕ್ಲಾಸ್ ಇಸ್ ಎ ಟೆಂಪ್ಲೇಟ್ ಫಾರ್ ಕ್ಲಾಸ್, ಆ ಥರ ಅಂತ ಅನ್ಕೋಬಿಡಿ. ಓಕೆ, ಎನ್ಫೋರ್ಸಿಂಗ್ ಅ ಸ್ಟ್ರಕ್ಚರ್ ವೇರ್ ಸಬ್ ಕ್ಲಾಸಸ್ ಮಸ್ಟ್ ಇಂಪ್ಲಿಮೆಂಟ್ ಸರ್ಟೈನ್ ಮೆಥಡ್ಸ್. ಸೊ ವೆಹಿಕಲಿಂದ ಯಾವುದೋ ಒಂದು ಸಬ್ ಕ್ಲಾಸು ಇನ್ಹೆರಿಟ್ ಮಾಡ್ತಿದೆ ಅಂದರೆ ವೆಹಿಕಲಲ್ಲಿರೋ ಮೆಥಡ್ಸ್ ಮತ್ತು ಆಟ್ರಿಬ್ಯೂಟ್ಸ್ನ ಆ ಸಬ್ ಕ್ಲಾಸು ಲೈಕ್ ಪೊಸೆಸ್ ಮಾಡಲೇಬೇಕು. ಅದನ್ನು ಕರೆಕ್ಟಾಗಿ ಡಿಫೈನ್ ಮಾಡಿರಲೇಬೇಕು. ಇವಾಗ ವೆಹಿಕಲ್ ಅಂದರೆ ಸ್ಟ್ಯಾಂಡರ್ಡ್ಸ್ ಏನು? ಅದ್ರ ಸೇಫ್ಟಿ ಸ್ಟ್ಯಾಂಡರ್ಡ್ ಇರುತ್ತೆ, ಅದರ ಸ್ಪೀಡ್ ಸ್ಟ್ಯಾಂಡರ್ಡ್ ಹಿಂಗೆಲ್ಲ ಇರುತ್ತಲ್ವಾ. ಸೊ ವೆಹಿಕಲಿಂದ ಕಾರ್ ಕ್ರಿಯೇಟ್ ಮಾಡಿದಾಗ ಆ ಕಾರ್ ಏನು ಸ್ಪೀಡಲ್ಲಿ ಹೋಗುತ್ತೆ, ಅದು ಯಾವ ಸ್ಟ್ಯಾಂಡರ್ಡ್ಸ್ ಇದೆ, ಏನು ಸೆಕ್ಯೂರಿಟಿ ಮೇಂಟೈನ್ ಮಾಡಿದ್ದಾರೆ, ಇದೆಲ್ಲನೂ ನಾವು ಡಿಫೈನ್ ಮಾಡಬೇಕಲ್ವಾ. ಅದೇ ರೀತಿ ಅದನ್ನು ಎನ್ಫೋರ್ಸ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಇಂಪ್ಲಿಮೆಂಟೇಷನ್ ನೋಡಿ, ABC ಅಬ್ಸ್ಟ್ರಾಕ್ಟ್ ಬೇಸ್ ಕ್ಲಾಸ್ ಅನ್ನೋ ಒಂದು ಮಾಡ್ಯೂಲ್ನ ಇಂಪೋರ್ಟ್ ಮಾಡಬೇಕಾಗಿರುತ್ತೆ. ಲೈಕ್ ನಿಮ್ಗೆ ಇವಾಗ ಸದ್ಯಕ್ಕೆ ಏನು ಇಂಪೋರ್ಟ್ ಎಲ್ಲ ಗೊತ್ತಿಲ್ಲ ಅಂದರೆ ತಲೆ ಕೆಡ್ಸ್ಕೊಬೇಡ. ಇಂಪೋರ್ಟ್ ಟೈಮ್ ಅಂತ ಹೇಳ್ಕೊಟ್ಟಿದ್ದೆ ಫಸ್ಟ್ ಬೇಸಿಕ್ ಇದರಲ್ಲಿ. ಸೊ ಅವ್ರಾಗಲೇ ಮಾಡಿಟ್ಟಿದ್ದಾರೆ, ಅದನ್ನ ಇಂಪೋರ್ಟ್ ಮಾಡ್ಕೊಂಡು ನಾವು ಯೂಸ್ ಮಾಡ್ತೀವಿ ಅಂತ. ಸೊ ಬೇಸಿಕಲಿ ಅಷ್ಟೇ ಇದು. ಬಟ್ ಇದನ್ನು ಹೆಂಗೆ ಮಾಡ್ಬೋದು ಅಂತ ನಾನು ಹೇಳ್ಕೊಡ್ತೀನಿ. ಲೈಕ್ ನಿಮ್ಮದೇ ಓನ್ ಇಂಪೋರ್ಟ್, ಲೈಕ್ ಫ್ರಮ್ ಚಂದನ್ಸ್ ಲೈಬ್ರರಿ ಇಂಪೋರ್ಟ್ ದಿಸ್, ಆ ಥರ ಹೆಂಗೆ ಮಾಡೋದು ಇವೆಲ್ಲ ಅಂತ ಮುಂದೆ ತಿಳ್ಕೊಳ್ಳೋಣ. ಬಟ್ ಬೇಸಿಕಲಿ ಇಲ್ಲಿ ಇಂಪೋರ್ಟ್ ಅಂದರೆ ಅವ್ರು ಏನೋ ಆಗಲೇ ಕೋಡ್ ಬರೆದಿಟ್ಟಿದ್ದಾರೆ, ಅದನ್ನು ನಾವು ಇಂಪೋರ್ಟ್ ಮಾಡ್ಕೋತಾ ಇದ್ದೀವಿ ನಮ್ಮ ಒಂದು ಇಲ್ಲಿಗೆ, ನಮ್ಮ ಒಂದು ಇದಕ್ಕೆ ಲೈಕ್ ಪ್ರೋಗ್ರಾಮ್ಗೆ. ಓಕೆ, ಸೊ ನಾನು ಇದನ್ನು ಇಂಪೋರ್ಟ್ ಮಾಡ್ಕೊಳ್ಳೋಣ. ಸೊ ಇಂಪೋರ್ಟ್ ಮಾಡಿಕೊಂಡು ಚೆಕ್ ಮಾಡೋಣ ಹೆಂಗೆ ವರ್ಕ್ ಆಗುತ್ತೆ ಅಂತ. ಓಕೆ, ಸೊ ಇವಾಗ ಇಂಪೋರ್ಟ್ ಮಾಡ್ಕೊಂಡಿದ್ದೀನಿ. ಸೊ ABC ಅನ್ನೋ ಒಂದು ಇದರಿಂದ ನೀವು ಕಮ್ಯಾಂಡ್ ಇಟ್ಕೊಂಡು ನೀವು ಒಳಗಡೆ ಹೋಗ್ಬೋದು. ಅದರಲ್ಲಿ ಏನೇನಿದೆ ಅಂತ ನೋಡಿ. ಗೂಗಲ್ ಅವ್ರದ್ದೇನೋ ಕಾಪಿ ರೈಟ್ಸ್ ಇದೆ, ಇದ್ರ ಮೇಲೆ ಏನೇನೋ ಮಾಡಿದ್ದಾರೆ. ಓಕೆ, ಲೆಟ್ ಇಟ್ ಬಿ. ಸೊ ಹಿಂಗಿದೆ. ಇವಾಗ ನಂದೇನು ಕೆಲಸ ಇದೆ, ವೆಹಿಕಲ್ನ ನಾನು ಕ್ರಿಯೇಟ್ ಮಾಡಿ ತೋರಿಸ್ತೀನಿ ನೋಡಿ. ಕ್ಲಾಸ್ ವೆಹಿಕಲ್. ಸೊ ವೆಹಿಕಲ್ ಅಂತ ಕ್ರಿಯೇಟ್ ಮಾಡಿ ಪೇರೆಂಟ್ ಕ್ಲಾಸ್ ಕ್ರಿಯೇಟ್ ಮಾಡ್ಬೇಕಾದ್ರೆ ನೀವೇನು ಇಲ್ಲಿ ಬ್ರ್ಯಾಕೆಟ್ಸ್ ಹಾಕ್ತಿರಲಿಲ್ಲ ಅಲ್ವಾ. ಬಟ್ ಅಬ್ಸ್ಟ್ರಾಕ್ಟ್ ಕ್ಲಾಸಸ್ಸಲ್ಲಿ ಬ್ರ್ಯಾಕೆಟಲ್ಲಿ ABC ಅಂತ ಹಾಕಬೇಕು. ABC ಎಲ್ಲಿಂದ ಬರ್ತಾ ಇದೆ? ಸುಮ್ಮನೆ ಎಲ್ಲ ನಾವು ಅದನ್ನ ಇಂಪೋರ್ಟ್ ಮಾಡ್ಕೊಂಡಿದ್ದೀವಿ. ABC ಅನ್ನೋ ಮಾಡ್ಯೂಲಿಂದ ಕ್ಯಾಪಿಟಲ್ ABCನ ಇಂಪೋರ್ಟ್ ಮಾಡಿದ್ದೀವಿ. ಅದು ಸಹ ಒಂದು ಕ್ಲಾಸ್ ಇದೆ. ಸೊ ನೋಡಿ, ಹೆಲ್ಪರ್ ಕ್ಲಾಸ್ ದಟ್ ಪ್ರೊವೈಡ್ಸ್ ಅ ಸ್ಟ್ಯಾಂಡರ್ಡ್ ವೇ ಟು ಕ್ರಿಯೇಟ್ ಅ ಅಬ್ಸ್ಟ್ರಾಕ್ಟ್ ಕ್ಲಾಸ್ ಅಂತ ಹೇಳ್ತಾ ಇದೆ ಯೂಸಿಂಗ್ ಇನ್ಹೆರಿಟೆನ್ಸ್. ಓಕೆ, ಸೊ ಅದ್ರ ಮೇಲೆ ಹವರ್ ಮಾಡಿದ್ರೆ ನಿಮ್ಗೆ ಸಿಗಿದೆ VS ಕೋಡಲ್ಲಿ. ಓಕೆ, ಹಿಂಗೆ ಕ್ರಿಯೇಟ್ ಮಾಡಾದ್ಮೇಲೆ ನೆಕ್ಸ್ಟ್ ಏನು ಮಾಡಬೇಕು? ಸೊ ಆ ವೆಹಿಕಲಲ್ಲಿ ಏನೇನು ಮೆಥಡ್ಸು ಕಂಪಲ್ಸರಿ ಇರಬೇಕು ಅಂತ ಹೇಳೋಣ. ಸೊ ಇಲ್ಲೇನು ತೊಗೊಂಡಿದ್ರೆ ನಾವು ನೋಡೋಣ. ಸೊ ಸ್ಟಾರ್ಟ್ ಇಂಜಿನ್. ಸೊ ಯಾವುದೇ ವೆಹಿಕಲ್ ಆದರೂ ಇಂಜಿನ್ನ ಸ್ಟಾರ್ಟ್ ಮಾಡೋಕ್ಕಾಗಬೇಕಲ್ವಾ. ಹಾಗೆ ಅದಿಲ್ಲ ಅಂದರೆ ವೆಹಿಕಲ್ ಸ್ಟಾರ್ಟೇ ಆಗಲ್ಲ. ಸೊ ಕಾರ್ ಕ್ರಿಯೇಟ್ ಮಾಡಿ, ಬೈಕ್ ಕ್ರಿಯೇಟ್ ಮಾಡಿ, ಏನಾದರೂ ಕ್ರಿಯೇಟ್ ಮಾಡಿ, ಲೈಕ್ ಇದು ಸ್ಟಾರ್ಟ್ ಆಗಬೇಕು, ಇಂಜಿನ್ ಸ್ಟಾರ್ಟ್ ಆಗಬೇಕು. ಸೊ ಅದಕ್ಕೋಸ್ಕರ ಸ್ಟಾರ್ಟ್ ಇಂಜಿನ್ ಅನ್ನೋ ಫಂಕ್ಷನ್ನು ಬೇಕೇ ಬೇಕು. ಈಗ ನಾರ್ಮಲಾಗಿ ಮೆಥಡ್ ಹೆಂಗೆ ಕ್ರಿಯೇಟ್ ಮಾಡ್ತಿದ್ರಿ? ಸ್ಟಾರ್ಟ್ ಇಂಜಿನ್ ಅಂತ ಕ್ರಿಯೇಟ್ ಮಾಡಿ ಸೆಲ್ಫ್ ಅಂತ ಕೊಟ್ಟು ಇಲ್ಲಿ ಏನೋ ಬರೀತಿದ್ರಿ ಅಲ್ವಾ. ಇಲ್ಲಿ ನಾವು ಪಾಸ್ ಅಂತೀವಿ. ಸೊ ಯಾವುದೇ ಒಂದು ಫಂಕ್ಷನ್ನ ಅಥವಾ ಕ್ಲಾಸ್ನ ನೀವೇನು ಡಿಫೈನ್ ಮಾಡೋಕ್ಕಾಗಲ್ಲ. ಬರೀ ನಂಗೆ ಬೇಕು ಮುಂದೆ ಮಾಡ್ಕೋತೀನಿ ಅಂದರೆ ನೀವು ಜಸ್ಟ್ ಪಾಸ್ ಅಂತ ಕೊಟ್ಟಿರ್ತೀರ. ಅದೇನು ವರ್ಕ್ ಆಗಲ್ಲ ಕರೆಕ್ಟಾಗಿ. ಲೈಕ್ ಅದರೊಳಗೆ ಏನೂ ಇರಲ್ಲ ಲಾಜಿಕು, ಜಸ್ಟ್ ಪಾಸ್ ಇರುತ್ತೆ ಅಷ್ಟೇ. ಹಿಂಗಿಂದ ಕೊಡ್ತೀರಾ. ಇದ್ರ ಜೊತೆಗೆ ಒಂದು ಡೆಕೋರೇಟರ್ ಅನ್ನೋ ಕಾನ್ಸೆಪ್ಟ್ ಬರುತ್ತೆ. ಆ ಫಂಕ್ಷನ್ ಏನಿದೆಯಲ್ಲ ಸ್ಟಾರ್ಟ್ ಇಂಜಿನ್ನು, ಅದರ ಮೇಲೆ @ ಹಾಕಿ ಅಬ್ಸ್ಟ್ರಾಕ್ಟ್ ಮೆಥಡ್ ಅಂತ ಹಾಕಿದ್ರೆ ಈ ಡೆಕೋರೇಟರ್ನ ಈ ಫಂಕ್ಷನ್ ಜೊತೆ ಬೈಂಡ್ ಮಾಡಿದ್ದೀವಿ. ಆ ಡೆಕೋರೇಟರ್ ಹೆಂಗೆ ವರ್ಕ್ ಆಗುತ್ತೆ ಇದೆಲ್ಲ ಮುಂದೆ ತಿಳ್ಕೊಳ್ಳೋಣ. ಲೈಕ್ ಇಟ್ಸ್ ಅನ್ ಅಡ್ವಾನ್ಸ್ ಟಾಪಿಕ್. ಓಕೆ, ಬಟ್ ಇಲ್ಲಿ ಅಬ್ಸ್ಟ್ರಾಕ್ಟ್ ಮೆಥಡ್ ಅಂತ ಹಿಂಗೆ ಹಾಕಿದ ತಕ್ಷಣ ಈ ಮೆಥಡ್ನ ಈ ವೆಹಿಕಲ್ ಅನ್ನೋ ಕ್ಲಾಸ್ನ ಯಾವ್ಯಾವ ಕ್ಲಾಸಸ್ಸು ಇನ್ಹೆರಿಟ್ ಮಾಡುತ್ತೋ
ಅದು ಇಂಪ್ಲಿಮೆಂಟ್ ಮಾಡಲೇಬೇಕು. ಅದನ್ನು ನಾನು ನಿಮಗೆ ತೋರಿಸ್ತೀನಿ. ಸೊ ಇಲ್ಲಿ ನೋಡಿ, ನಾವು ಇಲ್ಲಿ ನೋಡಿದ್ರೂ ಸೇಮ್ ಅಬ್ಸ್ಟ್ರಾಕ್ಟ್ ಮೆಥಡ್ ತೊಗೊಂಡಿದ್ದಾರೆ. ಸೊ ನೆಕ್ಸ್ಟ್ ಇವಾಗ ಕಾರ್ನ ಕ್ರಿಯೇಟ್ ಮಾಡೋಣ. ಓಕೆ, ಸೊ ಕಾರ್ ಬದಲು ಬೈಕ್ ಮಾಡೋಣ. ಇಲ್ಲಿ ಅಲ್ಲಿ ಹೆಂಗೂ ಕಾರ್ ಇದೆ, ನೀವು ನೋಡ್ಕೊಳ್ಳಿ. ಬೈಕು ವೆಹಿಕಲಿಂದ ಇನ್ಹೆರಿಟ್ ಮಾಡುತ್ತೆ. ಓಕೆ, ಸೊ ಇನ್ಹೆರಿಟ್ ಮಾಡಾದ್ಮೇಲೆ ನಾವು ನೇಮ್ನದೆಲ್ಲ ತೊಗೊಳಕ್ಕೆ ನಾವೇನು ಮಾಡೋಣ, ಫಸ್ಟು ಕನ್ಸ್ಟ್ರಕ್ಟರ್ನ ತಗೊಳ್ಳೋಣ. ಓಕೆ, ಕನ್ಸ್ಟ್ರಕ್ಟರ್ ಏನು ಮಾಡುತ್ತೆ, ಸೆಲ್ಫ್ ತಗೊಳುತ್ತೆ. ನೇಮ್ನ ಇಲ್ಲಿಂದ ತೊಗೋಬೋದು ನಾವು. ತೊಗೊಂಡು ಏನು ಮಾಡ್ತೀವಿ, ಸೆಲ್ಫ್ ಡಾಟ್ ನೇಮ್ ಈಕ್ವಲ್ಸ್ ನೇಮ್ ಅಂತ ಮಾಡಿದ್ವು. ಓಕೆ, ಇದು ಮಾಡಾದ್ಮೇಲೆ ಈಗ ಬೈಕ್ನ ಕ್ರಿಯೇಟ್ ಮಾಡೋಣ. ಸೊ ಬಿ ಈಕ್ವಲ್ಸ್ ಬೈಕ್ ಅಂತ ಕ್ರಿಯೇಟ್ ಮಾಡ್ತೀನಿ. ಓಕೆ, ನೆಕ್ಸ್ಟು ನಾನು ಬಿ ಡಾಟ್ ನೇಮ್ನ ಪ್ರಿಂಟ್ ಮಾಡೋಣ. ಸೊ ಇರಿ, ಫಸ್ಟು ನೇಮ್ ಕಳಿಸ್ಬೇಕಲ್ಲ ಬೈಕ್ಗೆ. ಯಾವುದನ್ನು ಕಳ್ಸೋಣ, ರಾಯಲ್ ಎನ್ಫೀಲ್ಡ್ ಹಾಕೋಣ. ರಾಯಲ್ ಎನ್ಫೀಲ್ಡ್. ಓಕೆ, ಓಕೆನಾ, ರಾಯಲ್ ಎನ್ಫೀಲ್ಡ್. ಸೊ ರಾಯಲ್ ಎನ್ಫೀಲ್ಡ್ ಬಗ್ಗೆ ಮಾತಾಡ್ತಾ ಒಂದು ಲೈಕ್ ಏನೋ ಹೇಳ್ಬೇಕನ್ನಿಸ್ತು. ಏನಂದರೆ ಎಷ್ಟೊಂದು ಜನ ಇವಾಗ ಬೈಕ್ ತೊಗೋಬೇಕು ನಾನು, ಲೈಕ್ ತುಂಬಾ ಲೈಕ್ ಚೈಲ್ಡ್ಹುಡ್ಡಿಂದ ಆಸೆ ಇಟ್ಕೊಂಡಿರ್ತಾರೆ. ಲೈಕ್ ಇದೇ ಬೈಕ್ ತೊಗೋಬೇಕು ಆ ಥರ ಎಲ್ಲ. ಲೈಕ್ ಆಸೆ ಇಟ್ಕೊಳ್ಳೋದು ತಪ್ಪಲ್ಲ. ಲೈಕ್ ನಿಮ್ಮ ಹತ್ರ ದುಡ್ಡಿದ್ರೆ, ಲೈಕ್ ನಿಮ್ಮ ಹತ್ರ ದುಡ್ಡಿದ್ರೆ ನೀವು ತೊಗೊಳ್ಳಿ. ಅಂಟಿಲ್ ಆ್ಯಂಡ್ ಅನ್ಲೆಸ್ ಅದು ನಿಮ್ಮ ಬೇರೆ ಏನೋ ಕೆಲಸನ ಹಾಳು ಮಾಡ್ತಿದೆ. ಲೈಕ್ ಫಾರ್ ಎಕ್ಸಾಂಪಲ್, ನೀವು ಏನೋ ಆ ದುಡ್ಡು ನಿಮಗೆ ಎಲ್ಲೋ ಲೋನ್ ಕಟ್ಟಬೇಕಾಗಿತ್ತು, ನಿಮ್ಮ ಎಜುಕೇಷನ್ ಲೋನ್, ಅಥವಾ ನಿಮ್ಮ ಪೇರೆಂಟ್ಸ್ಗೆ ಏನೋ ಬೇಕಾಗಿತ್ತು, ಏನೋ ಹೆಲ್ತ್ಗೆ ಬೇಕಾಗಿತ್ತು. ಆ ಟೈಮಲ್ಲೂ ರಾಯಲ್ ಎನ್ಫೀಲ್ಡ್ ಮೇಲೆ, ಅಂದರೆ ದೊಡ್ಡ ದೊಡ್ಡ ಬೈಕ್ಸ್ ಮೇಲೆ ಇನ್ವೆಸ್ಟ್ ಮಾಡೋದು ನನಗೇನೋ ಸರಿ ಅನಿಸಲ್ಲ. ಯಾಕೆಂದರೆ ಲೈಫಲ್ಲಿ ವಾಂಟ್ಸ್ ಅಂತ ಇರುತ್ತೆ ಆ್ಯಂಡ್ ನೀಡ್ಸ್ ಅಂತ ಇರುತ್ತೆ. ಓಕೆ, ವಾಂಟ್ಸ್ ಅಂದರೆ ಏನು, ನನಗೆ ಬೇಕು ಅದು. ಅದಿಲ್ಲ ಅಂದರೂ ವರ್ಕ್ ಆಗುತ್ತೆ. ನನಗೆ ರಾಯಲ್ ಎನ್ಫೀಲ್ಡ್ ಇಲ್ಲ ಅಂದರೆ ನಾನು ಬಸ್ಸಲ್ಲಿ ಹೋಗ್ತೀನಿ, ಮೆಟ್ರೋದಲ್ಲಿ ಹೋಗ್ತೀನಿ, ಊಬರಲ್ಲಿ ಹೋಗ್ತೀನಿ, ಏನೋ ಮಾಡ್ತೀನಿ. ವಾಂಟ್ಸ್ ಅಂದರೆ ಅದು, ಆಯಿತಾ. ನೀಡ್ಸ್ ಅಂದರೆ ಅದಿಲ್ಲ ಅಂದರೆ ನೀವು ಏನೋ ಮಾಡೋಕ್ಕೆ ಆಗಲ್ಲ. ಈಗ ಫಾರ್ ಎಕ್ಸಾಂಪಲ್ ಲ್ಯಾಪ್ಟಾಪು ನನಗೆ ನೀಡು. ಯಾಕೆ, ನಾನು ಇದನ್ನು ಮಾಡಿದ್ರೆ ಅಷ್ಟೇ ಲೈಕ್ ನಿಮಗೆಲ್ಲ ಹೆಲ್ಪ್ ಮಾಡ್ಬೋದು ಆ್ಯಂಡ್ ನನ್ನ ಚಾನಲ್ನ ಗ್ರೋ ಮಾಡ್ಬೋದು, ಈ ರೀತಿ ಇದೆ. ಸೊ ಚಾನಲ್ನ ಗ್ರೋ ಏನಕ್ಕೆ ಮಾಡಲೇಬೇಕು ಅಂತ ನೀವು ಕೇಳ್ಬೋದು. ಅದು ನನ್ನ ಲೈಫಲ್ಲಿ ಇವಾಗ ಒಂದು ಪಾರ್ಟ್, ಆಯಿತಾ. ಸೊ ಅದು ನೀಡ್ ಆಗೋಗಿದೆ ನನಗೆ. ಸೊ ಅದಕ್ಕೋಸ್ಕರ ನಂಗೆ ಲ್ಯಾಪ್ಟಾಪ್ ಬೇಕು, ಅದಕ್ಕೋಸ್ಕರ ನನಗೆ ಒಳ್ಳೆ ಮೊಬೈಲ್ ಬೇಕು, ಲೈಕ್ ಕಂಟೆಂಟ್ ಕ್ರಿಯೇಷನ್ಗೆ. ಆಗ ಅದು ನೀಡ್ ಆಗುತ್ತೆ. ವಾಂಟ್ ಅಂದರೆ ಏನು, ಅದಿಲ್ಲ ಅಂದರೂ ಓಕೆ. ಇವಾಗ ನಾನು ಲ್ಯಾಪ್ಟಾಪ್ ಏನೋ ಇದೆ, ನಾನು ಸುಮ್ಮನೆ ಬೇಕು ಬೇಕು ಅಂತ ಇನ್ನೊಂದು ಲ್ಯಾಪ್ಟಾಪ್ ತೊಗೊಳ್ಳೋದು, ದಟ್ 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 ಕಮ್ಸ್ ಆಸ್ ಎ ವಾಂಟ್, ಆಯಿತಾ. ಸೊ ವಾಂಟ್ಸ್ಗೂ ನೀಡ್ಸ್ಗೂ ಡಿಫ್ರೆನ್ಸ್ನ ತಿಳ್ಕೊಳ್ಳಿ. ಸುಮ್ಮನೆ ನಿಮ್ಮ ಪೇರೆಂಟ್ಸ್ ಫೋರ್ಸ್ ಮಾಡೋದು, ನಂಗೆ ಅದೇ ಬೈಕ್ ಕೊಡ್ಸಪ್ಪ, ನಂಗೆ ಇದೇ ಕೊಡಪ್ಪ, ಅಷ್ಟೊಂದಿದ್ರೆ ನೀವೇ ಮಾಡಿ, ದುಡ್ಡು ಮಾಡಿ, ನಿಮ್ದು ಏನೇನು ಲೋನ್ಸ್ ಇದೆ ಅದೆಲ್ಲ ತೀರಿಸ್ಬಿಟ್ಟು ನೀವು ಸೆಟಲ್ ಆದಮೇಲೆ ತೊಗೊಳ್ಳಿ. ದಟ್ ಇಸ್ ನಾಟ್ ಎ ಪ್ರಾಬ್ಲಮ್. ಸೊ ದಿಸ್ ಇಸ್ ಮೈ ವ್ಯೂ, ಆಯಿತಾ. ಸೊ ನೀವೇನು ಮಾಡ್ತೀರಾ ಅದು ನಿಮಗೆ ಬಿಟ್ಟಿದ್ದು. ಓಕೆ, ಸೊ ಬೈಕ್ನ ಕ್ರಿಯೇಟ್ ಮಾಡಾಯಿತು. ಸೊ ಬೈಕ್ನ ಕ್ರಿಯೇಟ್ ಮಾಡಾದ್ಮೇಲೆ ನಾನೇನು ಮಾಡ್ತೀನಿ, ಬಿ ಡಾಟ್ ಪ್ರಿಂಟ್ ಮಾಡಬೇಕಲ್ವಾ, ಪ್ರಿಂಟ್ ಬಿ ಡಾಟ್ ನೇಮ್ ಅಂತ ಮಾಡ್ತೀನಿ. ಓಕೆ, ಪ್ರಿಂಟ್ ಬಿ ಡಾಟ್ ನೇಮ್ ಅಂತ ಮಾಡಿದ್ರೆ, ನಾನು ರನ್ ಮಾಡಿದ್ರೆ ಏನಾಗುತ್ತೆ ನೋಡಿ, ಕಾಂಟ್ ಇನ್ಸ್ಟೆನ್ಶಿಯೇಟ್ ಅಬ್ಸ್ಟ್ರಾಕ್ಟ್ ಕ್ಲಾಸ್ ಬೈಕ್ ವಿತೌಟ್ ಅನ್ ಇಂಪ್ಲಿಮೆಂಟೇಷನ್ ಫಾರ್ ಅಬ್ಸ್ಟ್ರಾಕ್ಟ್ ಮೆಥಡ್ ಸ್ಟಾರ್ಟ್ ಇಂಜಿನ್. ಇದ್ರ ಅರ್ಥ ಏನು? ಸೊ ಸ್ಟಾರ್ಟ್ ಇಂಜಿನ್ ಅನ್ನೋ ಮೆಥಡ್ ಇಲ್ಲದೇನೆ ನೀವು ಬೈಕ್ನ ಕ್ರಿಯೇಟೇ ಮಾಡೋಕ್ಕಾಗಲ್ಲ. ಇಂಜಿನ್ ಸ್ಟಾರ್ಟ್ ಮಾಡೋ ಒಂದು ಫಂಕ್ಷನ್ ಬಟನ್ನೇ ಇಲ್ಲದೇನೆ ನೀವು ಬೈಕ್ನ ಮಾಡಿಬಿಟ್ಟು ಯಾರಿಗೆ ಮಾರ್ತೀರಾ? ಅದೇ ಚಿಕ್ಕ ಟಾಯ್ ಬೈಕ್ಸ್ ಮಾರ್ಬೋದು. ಅದಕ್ಕೆ ಏನು ಮಾಡ್ತೀರಾ, ಇಲ್ಲಿ ಟಾಯ್ ಬೈಕ್ ಅನ್ನೋ ಒಂದು ಕ್ಲಾಸ್ ಕ್ರಿಯೇಟ್ ಮಾಡ್ಬೋದು, ವೆಹಿಕಲಿಂದ ಇನ್ಹೆರಿಟ್ ಮಾಡ್ದೇನೆ. ಬಟ್ ಇದು ಟಾಯ್ ಅಲ್ಲ, ರಿಯಲ್ ಬೈಕು. ಅದಕ್ಕೆ ಸ್ಟಾರ್ಟ್ ಇಂಜಿನ್ ಬೇಕೇ ಬೇಕು. ಸೊ ನೋಡಿ, ಎನ್ಫೋರ್ಸ್ಮೆಂಟ್ ಹೆಂಗೆ ಮಾಡ್ತಾ ಇದ್ದೀವಿ, ಅದು ಇರಲೇಬೇಕು ಅಂತ, ಅದನ್ನ ಹಾಕು ಅಂತ ಹೇಳ್ತಾ ಇದೀವಲ್ವಾ. ಸೊ ಅದನ್ನು ನಾವು ಬೇಸಿಕಲಿ ಅಬ್ಸ್ಟ್ರಾಕ್ಟ್ ಕ್ಲಾಸ್ದು ಪರ್ಪಸ್, ಆಯಿತಾ. ಸೊ ಇಲ್ಲಿ ನಾವು ಏನು ಬೇಕು, ಸ್ಟಾರ್ಟ್ ಇಂಜಿನ್ ಅನ್ನೋ ಮೆಥಡ್ ಬೇಕೇ ಬೇಕು. ಓಕೆನಾ. ಸೊ ತುಂಬಾ ಸಿಂಪಲ್. ಲೈಕ್ ಸ್ಟಾರ್ಟ್ ಇಂಜಿನ್ ಹಾಕಾದ್ಮೇಲೆ ಇಲ್ಲಿ ಏನಾಗುತ್ತೆ, ಸುಮ್ಮನೆ ಪ್ರಿಂಟ್ ಮಾಡೋಣ ನಾವು, ಸ್ಟಾರ್ಟಿಂಗ್ ಇಂಜಿನ್ ಅಲ್ವಾ, ಸ್ಟಾರ್ಟಿಂಗ್ ಇಂಜಿನ್. ಓಕೆ, ತಿಳ್ಕೊಳ್ಳೋಣ. ಸೊ ಇವಾಗ ರನ್ ಮಾಡ್ತೀನಿ, ಅದನ್ನು ಕಾಲ್ ಮಾಡಲಿಲ್ಲ ಅಂದರೂ ಪರವಾಗಿಲ್ಲ. ಸೊ ಏನೋ ತಪ್ಪಿದೆ, ನೋಡೋಣ ಏನು ತಪ್ಪಂತ. ಓಕೆ, ಸೊ ಬಿ ಡಾಟ್ ನೇಮ್, ಓಕೆ, ಫಂಕ್ಷನಾಗಿ ಕಾಲ್ ಮಾಡಿದ್ದೀನಿ, ಸಾರಿ. ನಾವು ರನ್ ಮಾಡಿದ್ರೆ ನೋಡಿ, ರಾಯಲ್ ಎನ್ಫೀಲ್ಡ್ ಅಂತ ಬಂತು. ಇವಂದು ಸ್ಟಾರ್ಟ್ ಇಂಜಿನ್ ಕಾಲ್ ಮಾಡಲಿಲ್ಲ ಅಂದರೂ ಆ ಸ್ಟಾರ್ಟ್ ಇಂಜಿನ್ ಅನ್ನೋ ಮೆಥಡಲ್ಲಿ ಇರಬೇಕು. ಸೊ ಎನ್ಫೋರ್ಸ್ ಮಾಡೋಕ್ಕೆ ಅಬ್ಸ್ಟ್ರಾಕ್ಟ್ ಕ್ಲಾಸಸ್ನ ಯೂಸ್ ಮಾಡ್ತೀವಿ. ಇವು ಬ್ಲೂ ಪ್ರಿಂಟ್ಸ್ ಆಗಿ ವರ್ಕ್ ಆಗ್ತವೆ, ಯಾವುದೋ ಒಂದು ಕ್ಲಾಸ್ನ ಕ್ರಿಯೇಟ್ ಮಾಡಬೇಕು ಅಂದರೆ. ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ಲೈಕ್ ತುಂಬಾ ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್ಸ್ನ ನೀವು ತಿಳ್ಕೊಂಡಿದ್ದೀರಾ. ಎಷ್ಟು ಟೈಮ್ ಆಗಿದೆ, ಆಲ್ಮೋಸ್ಟ್ ಒಂದು 25 ಮಿನಿಟ್ಸ್ ಆಗಿರ್ಬೋದು. 25 ಮಿನಿಟ್ಸ್ ಆಗಿದೆ ಅಂತ ನಿಮಗೆ ಅನಿಸಿರಲ್ಲ ಅಂತ ನನಗನ್ಸುತ್ತೆ. ಲೈಕ್ ಮಾಡಿ ವಿಡಿಯೋನ ಇಲ್ಲಿವರೆಗೂ ನೋಡಿದರೆ. ಸೊ ಹೋಗ್ಬಿಡ್ಬೇಡಿ ಇವಾಗಲೇ, ಒಂದು ನಿಮಿಷ ಇರಿ. ಏನಿತ್ತು ಇಲ್ಲಿ, 1 ಸೆಕೆಂಡ್. ಹೋಮ್ವರ್ಕ್ ಇತ್ತು. ಹೋಮ್ವರ್ಕ್ ಏನು ನೋಡಿ, ಎಲ್ಲ ಕಾನ್ಸೆಪ್ಟ್ಸ್ ಮೇಲೂ 4 ಕ್ವಶನ್ ಕೊಟ್ಟಿದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಈ 4 ವೀಡಿಯೋಸಲ್ಲಿ ಏನು ನೋಡಿದ್ವಲ್ವ ಅವು ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗಲ್ಲಿ, ಇದೆಲ್ಲ ಕ್ವಶನ್ನು ಸಾಲ್ವ್ ಮಾಡ್ತಾ ಇರ್ತೀವಿ. ನೆಕ್ಸ್ಟ್ ವೀಡಿಯೋನ ಸಹ ಮಿಸ್ ಮಾಡ್ಕೋಬೇಡಿ. ಲೈಕ್ ನೋಡಿ, ಐಸ್ ಇನ್ಸ್ಟೆನ್ಸ್ ಅನ್ನೋ ಫಂಕ್ಷನ್ನು, ಸೂಪರ್ ಹೆಂಗೆ ಯೂಸ್ ಮಾಡ್ತಾರೆ, ಇದೆಲ್ಲ ಮಧ್ಯದಲ್ಲಿ ನಿಮ್ಗೆ ಅರ್ಥ ಆಗುತ್ತೆ ಅಲ್ವಾ. ಸೊ ಇಂಥದನ್ನ
ತಿಳ್ಕೊಳ್ಳೋಕ್ಕೆ ನೀವು ಆದಷ್ಟು ವೀಡಿಯೋಸ್ ನೋಡಿ, ಆದಷ್ಟು ನೀವು ಬಿಲ್ಡ್ ಮಾಡಿ. ವೀಡಿಯೋಸ್ ನೋಡೋಕ್ಕಿಂತ ಬಿಲ್ಡ್ ಮಾಡಿ. ಅದಾಗಲಿಲ್ಲ ಅಂದರೆ ಅಷ್ಟೇ ವೀಡಿಯೋಸ್ ನೋಡಿ. ಸೊ ಹಂಗೆ ನೋಡ್ತೀರಾ ಅಂತ ಅಂದ್ಕೊಂಡು ಆ್ಯಸ್ ಆಲ್ವೇಸ್ ಯಾವುದೇ ಡೌಟ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ನಾನಿಲ್ಲ ಅಂದರೂ ಬೇರೆಯವ್ರು ಯಾರು ನೋಡ್ತಾ ಇದ್ದಾರೆ ಅವರು ರಿಪ್ಲೈ ಮಾಡ್ತಾರೆ. ಇದು ಮುಗಿದ್ಮೇಲೆ ಯು ಕ್ಯಾನ್ ಲೈಕ್ ನೀವೆಲ್ಲರಿಗೂ ಹೇಳ್ಕೊಂಡು ಓಡಾಡ್ಬೋದು, ನನಗೆ ಪೈಥಾನಲ್ಲಿ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಗೊತ್ತು ಅಷ್ಟೇ, ಇನ್ನೂ ಪ್ರಾಕ್ಟೀಸ್ ಮಾಡಿಲ್ಲ, ನೀವು ಇನ್ನೂ ಪರ್ಫೆಕ್ಟ್ ಆಗಿಲ್ಲ, ಗೊತ್ತು ಅಂತ ಹೇಳ್ಕೊಂಡು ಓಡಾಡ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸೋಣ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್.